ನಮಸ್ತೆ, ಶುಭ ಸಂಜೆ. ಇಲ್ಲಿ ಬಂದಿರೋ ಎಲ್ರಿಗೂ ಮೀಡಿಯಾದವರಿಗೆ, ಪತ್ರಿಕಾ ಮೀಡಿಯಾದವರಿಗೆ ಎಲ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮದು ಸಂಭವ ಮೀಡಿಯಾಗೆ ಸಿನಿಮಾ ಹೋದವಾರ ರಿಲೀಸ್ ಆಗಿ ಈಗ ಆಲ್ಮೋಸ್ಟ್ ಒಂದು 9 ದಿನ ಆಯಿತು. ಎಲ್ಲ ಕಡೆ ಒಂಚೂರು ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಎಲ್ಲ ಕಡೆನೂ ನೋಡಿದವರು ಎಲ್ಲರೂ ಭಯದಿಂದನೂ ಒಂದು ಒಳ್ಳೆ ಸಿನಿಮಾ ಅನ್ನೋ ಒಂದು ಟಾಕು ಕ್ರಿಯೇಟ್ ಆಗಿದೆ. ಕ್ರಿಯೇಟ್ ಆಗಿ ಥಿಯೇಟ್ರಿಗೆ ಜನ ಫಿಲ್ ಆಗೋ ಅಷ್ಟೊತ್ತಿಗೆ ಕಲ್ಕಿ ಅನ್ನೋ ಒಂದು ದೊಡ್ಡ ಸಿನಿಮಾ ಒಂದು ಸ್ವಲ್ಪ ನಮಗೆ ಅಡಚಣೆ ಮಾಡಿದೆ. ಅದ್ರ ಮಧ್ಯಾಹ್ನ ಇನ್ನೂ ಒಂದಿಷ್ಟು ಥಿಯೇಟ್ರ್ಗಳಲ್ಲಿ ನಮ್ಮ ಸಿನಿಮಾ ಚೆನ್ನಾಗಿ ಹೋಗ್ತಾ ಇದೆ. ಸೊ ಎಲ್ಲರೂ ಆದಷ್ಟು ಇನ್ನೂ ನಮ್ಮ ಸಿನಿಮಾಗೆ ಬಂದರೆ, ಒಂದು ಕನ್ನಡ ಸಿನಿಮಾಗೆ ಇನ್ನಷ್ಟು ಪ್ರೋತ್ಸಾಹ ಕೊಟ್ಟರೆ ಒಂದು ಒಳ್ಳೆ ಸಿನಿಮಾ ನಿಲ್ಲಕ್ಕೆ ಸಾಧ್ಯ. ಯಾವುದೋ ಒಂದು ತೆಲುಗಿಂದನೋ ಯಾವುದೋ ಒಂದು ಸಿನಿಮಾ ಬಂದು ಇವತ್ತು ಎಷ್ಟೋ ಥಿಯೇಟ್ರ್ ನಮ್ಮಿಂದ ಮಿಸ್ ಆದವು. ಕಾರಣ ಮಿನಿಮಮ್ ಥಿಯೇಟ್ರಲ್ಲಿ ಇಷ್ಟು ಜನ ಇರಬೇಕು ಅಂತ ಅವ್ರದ್ದೊಂದು ಕಂಡೀಷನ್ ಇದೆ. ಸಡನ್ನಾಗಿ ಯಾವುದೋ ಒಂದು ಬೇರೆ ಭಾಷೆಯಿಂದ ಒಂದು ದೊಡ್ಡ ಸಿನಿಮಾ ಬಂದ ತಕ್ಷಣ ಕನ್ನಡದ ಯಾವುದೋ ಒಂದು ಹೊಸ ಟೀಮ್ ಸೇರ್ ಮಾಡಿರೋಂಥ ಸಿನಿಮಾಗಳು ಆಲ್ಮೋಸ್ಟ್ ಎಲ್ಲ ಕಡೆನೂ ತೆಗೆದಾಕ್ಬಿಡ್ತಾರೆ. ಇವಾಗ ಯಾಕಂದರೆ ಒಬ್ಬ ಹೊಸ ಹೀರೋ ಮಾಡಿದಾಗ ಏನಾಗುತ್ತೆ, ನಿಧಾನಕ್ಕೆ ಜನ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಅಂಥ ಒಂದು ಸಮಯದಲ್ಲಿ ನಮ್ಮ ಫಸ್ಟ್ ಡೇ ಕಂಪೇರ್ ಮಾಡಿದ್ರೆ, ಸೊ ಲಾಸ್ಟು ನಮ್ಮದು ಎಷ್ಟೋ ಥಿಯೇಟ್ರಲ್ಲಿ ಲಾಸ್ಟ್ ಗುರುವಾರ ಕಲ್ಕಿ ರಿಲೀಸ್ ಆಗ್ಬೇಕಾದ್ರೆ ಬುಧವಾರದವರೆಗೂ 40 ಜನ 50 ಜನ ಹೀಗೆ ಇನ್ಕ್ರೀಸ್ ಆಗ್ತಾನೆ ಇದ್ರು. ಸೊ ಇಂಥ ಒಂದು ಸಮಯದಲ್ಲಿ ನಮ್ಮ ಸಿನಿಮಾ ಎಷ್ಟೊಂದು ಥಿಯೇಟ್ರಲ್ಲಿ ತೆಗೆದ್ರೆ ಆ್ಯಕ್ಚುಲಿ, ಯಾಕಂದರೆ ಒಂದು ಕಲ್ಕಿ ಅನ್ನೋ ಒಂದು ದೊಡ್ಡ ಸಿನಿಮಾ ಬರ್ತಾ ಇದೆ ಅಂತೇಳಿ. ಸೊ ನಮ್ಗೆ ಇನ್ನೊಂದು ವಾರ ಆ ಥರ ಟೈಮ್ ಕೊಟ್ಟು ಜನ ಆದಷ್ಟು ಇನ್ನೂ ಬಂದಿದ್ರೆ, ಸೊ ಇವತ್ತು ಒಂದು ಒಳ್ಳೆ ಸಿನಿಮಾ ನಿಲ್ತಾ ಇತ್ತು ಕನ್ನಡದಲ್ಲಿ. ಯಾಕಂದರೆ ಇವತ್ತು ನಾವು ತುಂಬ ಕಡೆ ನಾವು ಕಂಡಿಡ್ತೀವಿ. ಯಾಕಂದರೆ ಈಗ ತುಂಬ ಜನ ರಿವ್ಯೂ ಬರೆದಿದ್ದಾರೆ, ನೀವು ಬರೆದಿದ್ದೀರಾ. ಸೊ ಎಲ್ಲ ಕಡೆನೂ ಒಂದು ಒಳ್ಳೆ ರಿವ್ಯೂ ಸಿಕ್ಕಿದೆ. ಒಂದು ಒಳ್ಳೆ ಸಿನಿಮಾ, ಸೆಕೆಂಡ್ ಹಾಫ್ ಚೆನ್ನಾಗಿದೆ, ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ ಅಂತಲೇ ಎಲ್ಲರೂ ಹೊಗಳಿರೋವಂಥದ್ದು. ಸೊ ಇಂಥ ಒಂದು ಸಿನಿಮಾ ಆದಷ್ಟು ಜನಕ್ಕೆ ಇನ್ನೂ ತಲುಪಬೇಕು. ಸೊ ನಮ್ಗೆ ಇನ್ನೊಂದು ಏನು ರೀಸನ್ ಆಯಿತು ಅಂದರೆ, ಒಂದಿಷ್ಟು ಕನ್ನಡದಲ್ಲಿ ಬ್ಯಾಡ್ ನ್ಯೂಸ್ಗಳು ನಡೀತಾ ಇದೆ. ಸೊ ಇದ್ರ ಮಧ್ಯೆ ಎಲ್ಲೋ ನಮ್ಮ ಸಿನಿಮಾ ತಲುಪಷ್ಟು ಮಟ್ಟಕ್ಕೆ ಇನ್ನು ಜನಗಳಿಗೆಲ್ಲ ತಲುಪಿಲ್ವೋ ಏನೋ ಅನ್ನೋ ಒಂದು ಇದು ಕಾಡ್ತಾ ಇದೆ ನಮ್ಮ ಹತ್ರ. ಯಾಕೆಂದರೆ ತುಂಬ ದಿನ ಆದಮೇಲೆ ಒಂದು ಫ್ಯಾಮಿಲಿ ಕೂತ್ಕೊಂಡು ಒಂದು ವಿಲೇಜ್ ಸಬ್ಜೆಕ್ಟ್ ನೋಡುವಂಥ ಒಂದು ಸಿನಿಮಾ ನಾವು ಮಾಡಬೇಕು. ಯಾಕಂದ್ರೆ ನಾನು ಊರಿಗೆ ಹೋದಾಗ ಎಲ್ಲಿ ಹೋದಾಗಲೂ ತುಂಬ ಜನ ಹೇಳ್ತಾ ಇದ್ರು, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಒಂದು ಸಿನಿಮಾ ಮಾಡಬೇಕು. ನಾವೆಲ್ಲ ಥಿಯೇಟ್ರಲ್ಲಿ ಹೋಗದೆ ತುಂಬ ಟೈಮ್ ಆಗಿದೆ. ಸೊ ಅಂಥವ್ರನ್ನೆಲ್ಲ ಕರೆಸ್ಬೇಕು ಅನ್ನೋ ಒಂದು ಇಂಟೆನ್ಷನ್ ನನಗೆ ಬಂದಿತ್ತು. ಸೊ ಆ ಕಾರಣಕ್ಕೆ ಒಂದು ಕಂಪ್ಲೀಟಾಗಿ ಒಂದು ಫ್ಯಾಮಿಲಿ ಕೂತ್ಕೊಂಡು ಒಂದು ಎಮೋಷನ್ ಆಗಿರ್ಬೋದು, ಒಂದು ಕಾಮಿಡಿ ಆಗಿರ್ಬೋದು, ಪ್ರತಿಯೊಂದನ್ನು ನನ್ನ ಸಿನಿಮಾದಲ್ಲಿ ಸಿಗಬೇಕು. ಅದನ್ನು ಜನ ನೋಡಿ ಎಂಜಾಯ್ ಮಾಡಬೇಕು. ಸೊ ಅವರಿಗೆ ಕ್ಲೈಮ್ಯಾಕ್ಸ್ವರೆಗೂ ಒಂದು ಸಿನಿಮಾ ಕ್ಯೂರಿಯಾಸಿಟಿಲಿ ತಗೊಂಡು ಹೋಗಬೇಕು ಅನ್ನೋ ಒಂದೆಲ್ಲ ಇಂಟೆನ್ಷನ್ ಇಟ್ಕೊಂಡು ಮಾಡಿರೋದು ಕತೆ ಇದು. ಸೊ ಆ ಮಟ್ಟಕ್ಕೆ ನಾವೇನು ಅಂದ್ಕೊಂಡಿದ್ದೀವಿ ಅದನ್ನು ನಾವು ತೆಗ್ದಿದ್ದೀವಿ. ಇವತ್ತು ನೋಡಿದ್ರೆ ಎಲ್ಲರ ಕಡೆಯಿಂದನೂ ಒಂದು ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಫಸ್ಟ್ ಆಫ್ ಒಂಚೂರು ಏನೋ ಲೆಂತ್ ಆಯಿತು ಅನ್ನೋದೊಂದು ಬಂತು. ಬಟ್ ಏನೇ ಆದರೂ ಸೆಕೆಂಡ್ ಹಾಫ್ ಸೂಪರ್ ಆಗಿ ಹೋಗಿದೆ, ಚೆನ್ನಾಗಿದೆ ಸಿನಿಮಾ. ಓವರ್ ಆಲ್ ಕ್ಲೈಮ್ಯಾಕ್ಸ್ವರೆಗೂ ಸಿನಿಮಾ ಕೂರಿಸಿದೆ. ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಚೆನ್ನಾಗಿದೆ. ಈ ಥರ ತುಂಬ ಜನ ಕಾಲ್ ಮಾಡಿ ಹೇಳಿದ್ದಾರೆ. ನಮ್ಗೆ ಗೊತ್ತಿರೋ ನಮ್ಮ ಮೀಡಿಯಾದಲ್ಲಿ ನಾನು ತುಂಬ ಜನ ಪರ್ಸ್ನಲಾಗಿ ವಾಟ್ಸಪ್ಪಲ್ಲಿ ಮೆಸೇಜು ಮಾಡಿದ್ರು, ಒಳ್ಳೆ ಸಿನಿಮಾ ಮಾಡಿದ್ದೀರಾ ಅಂತೇಳಿ. ಸೊ ಇಂಥ ಒಂದು ಸಿನಿಮಾ ಬಂದಾಗ ಇನ್ನಷ್ಟು ನಮಗೆ ಮೀಡಿಯಾ ಕಡೆಯಿಂದ, ಪ್ರತಿಯೊಬ್ಬರ ಕಡೆಯಿಂದಲೂ ನಮ್ಗೆ ಎಂಕರೇಜ್ ಬೇಕಾಗುತ್ತೆ. ಯಾಕೆಂದರೆ ಇವತ್ತು ಹೊಸಬ್ರು ಸಿನಿಮಾಗೆ ಜನ ಬರ್ತಾ ಇಲ್ಲ. ಜನನ ಥಿಯೇಟ್ರಿಗೆ ಕರ್ಸೋದೇ ದೊಡ್ಡ ಸಾಧನೆ ಆಗಿಬಿಟ್ಟಿದೆ ಈಗ. ಸೊ ಅಂಥ ಟೈಮಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿದಾಗ ಇಂಥ ಒಂದು ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಮಾಡಿರೋ ಸಿನಿಮಾಗಳು ಸೊ ಖಂಡಿತವಾಗ್ಲೂ ಜನಕ್ಕೆ ಇನ್ನಷ್ಟು ತಲುಪತ್ತೆ. ಯಾಕಂದರೆ ಈಗ ಸಡನ್ನಾಗಿ ನಾವು ಹೊಸಬ್ರು ಮಾಡಿದಾಗ ಯಾವುದೋ ಬೇರೆ ಭಾಷೆಯಿಂದ ದೊಡ್ಡ ಸಿನಿಮಾ ಬಂದ್ಕೊಂಡು ಇಲ್ಲಿ ಕಂಪ್ಲೀಟಾಗಿ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಥಿಯೇಟ್ರನ್ನು ಕಬ್ಜಾ ಮಾಡ್ಕೊಳ್ಳುತ್ತೆ ಅಂದರೆ ಅದು ನಮ್ದೊಂದು ದುರಂತ, ನಮ್ಮ ಇಂಡಸ್ಟ್ರಿ ದುರಂತ ಅಂತಲೇ ಹೇಳಬೇಕು. ಸೊ ಅದು ಇವಾಗ ಪ್ಯಾನ್ ಇಂಡಿಯಾ ಅನ್ನೋ ಒಂದು ಇದು ಸ್ಟಾರ್ಟ್ ಆದಮೇಲೆ ಚಿಕ್ಕ ಪುಟ್ಟ ಬಜೆಟ್ ಸಿನಿಮಾಗಳು ಒಂದು ಚೆನ್ನಾಗಿದ್ರು ಜನಕ್ಕೆ ಅದು ತಲುಪ್ತಾ ಇಲ್ಲ. ಆಮೇಲೆ ನಮ್ಗೆ ಇವಾಗ ನೀವೇ ನೋಡ್ತೀರ, ಕೆಲವೊಂದು ನ್ಯೂಸ್ಗಳಿಂದನೂ ಆದಷ್ಟು ಜನಕ್ಕೆ ಎಷ್ಟೋ ಜನ ಗೊತ್ತಾಗ್ತಿಲ್ಲ ಈ ಥರ ಒಂದು ಸಿನಿಮಾ ಬಂದಿದೆ ಅಂತೇಳಿ. ಹಾಗಂದ್ರೆ ನಾವು ಪ್ರಮೋಷನ್ ಮಾಡಿಲ್ಲ ಅನ್ನೋದೇನಿಲ್ಲ. ನಾವು ಯಾವ ಆ್ಯಂಗಲಲ್ಲಿ ಪ್ರಮೋಷನ್ ಮಾಡೋಕ್ಕೆ ಸಾಧ್ಯನೋ ಎಲ್ಲ ಥರದಲ್ಲೂ ನಾವು ಒಂದು ಸಿನಿಮಾ ಪ್ರಮೋಷನ್ ಮಾಡಿದ್ದೀವಿ. ಆದರೆ ಎಲ್ಲೋ ಒಂದು ಕಡೆ ಕೊರಕ್ಕೆ ಕಾಡ್ತಾ ಇದೆ. ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಇವತ್ತೊಂದು ಅನ್ಕೊಳ್ಬೋದು ನಮಗೆ ನಾವು ಸಕ್ಸಸ್ ಅಂತ, ಯಾಕಂದ್ರೆ ನೋಡಿದವ್ರು ಹೊಗಳಿದ್ದಾರೆ ಅಂತೇಳಿ. ಆದರೆ ಎಲ್ಲೋ ಒಂದು ಕಡೆ ಜನ ಇನ್ನೂ ಥಿಯೇಟ್ರಿಗೆ ಬಂದಿಲ್ಲಲ್ಲ ಅನ್ನೋ ಒಂದು ಕಾಡ್ತಾ ಇದೆ. ಅಂದರೆ ಎಲ್ಲೋ ಒಂದು 30 ಜನ 40 ಜನ ಬಂದು ಥಿಯೇಟ್ರಿಗೆ ಕೂತ ತಕ್ಷಣ ಒಂದು ಸಿನಿಮಾ ಗೆಲ್ಲೋದಕ್ಕಾಗಲ್ಲ. 1 ವಾರ ಓಡಿಸ್ಬೋದೇನೋ, 2 ವಾರ ಓಡಿಸ್ಬೋದೇನೋ, ಆಮೇಲೆ ಆಟೋಮೆಟಿಕಲಿ ಅದೊಂದು ದೊಡ್ಡ ಸಿನಿಮಾ ಬಂದ ತಕ್ಷಣ ತೆಗೆದು ಬಿಡ್ತಾರೆ. ಸೊ ಅಂಥದ್ರಲ್ಲಿ ನಮ್ಮ ಸಿನಿಮಾ ಅಟ್ಲೀಸ್ಟ್ ಇವಾಗ ಅಂಥ ದೊಡ್ಡ ಸಿನಿಮಾ ಬಂದಾಗಲೂ ಇನ್ನೂ ಒಂದಿಷ್ಟು ಥಿಯೇಟ್ರಲ್ಲಿ ನಿಂತಿದೆ ಅಂದರೆ ಅದು ಆ ಸಿನಿಮಾದೊಂದು ತಾಕತ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಹೊಸೊಬ್ರು ಸಿನಿಮಾ ಇಲ್ಲ, ಅಂಥ ಹೀರೋಯಿನ್ನು ಇಲ್ಲಿವರೆಗೇನು ಅಂತ ಮಾಡಿಲ್ಲ. ಯಾಕಂದರೆ ಯಾರೇ ಬಂದರೂ ಹೀರೋ ಯಾರು ಅಂತಾನೆ ಫಸ್ಟ್ ನೋಡೋದು. ಇಲ್ಲಿ ಯಾರು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಎಷ್ಟೇ ಜನ ಇದ್ರು, ಸುಧಾರಣಿ ಮೇಡಮ್ ಇದ್ರು, ಪ್ರಮೋದ್ ಸರ್ ಇದ್ರು, ಯಾರೇ ಇದ್ರು ಹೀರೋ ಯಾರು ಅಂತಾನೆ ಫಸ್ಟ್ ನೋಡೋದ್ರಿಂದ ಎಷ್ಟೋ ಜನಕ್ಕೆ ಅದು ಅನಿಸಿರ್ಬೋದು ಯಾರು ಹೊಸ ಹೀರೋ ಅಂತೇಳಿ. ಬಟ್ ಸಿನಿಮಾ ಕಂಟೆಂಟ್ ನೋಡಿ ಜನ ಥಿಯೇಟ್ರಿಗೆ ಬರಬೇಕು. ಬಂದಾಗ ಇನ್ನೊಂದು ಅಂದರೆ ಈ ಥರದ್ದು ಇನ್ನೂ ಒಂದಿಷ್ಟು ಸಿನಿಮಾ ಹೊಸೊಬ್ರಿಗೆ ಮಾಡೋಕ್ಕೆ ಎಂಕರೇಜ್ ಸಿಗುತ್ತೆ. ಆಮೇಲೆ ಈ ಥರದ ಒಂದು ಹೊಸ ಹೊಸ ಪ್ರಯತ್ನಗಳು, ಒಂದು ಹೊಸ ಟೀಮಿಂದ ಸಿನಿಮಾ ಗೆಲ್ಲತ್ತೆ. ಸೊ ಅದು ಆ ದೃಷ್ಟಿಯಿಂದ ನಾನು ಜನಗಳ ಹತ್ರ ಆಗಲಿ, ಆಮೇಲೆ ಎಲ್ಲರ ಹತ್ರ ಕೇಳ್ಕೊಳ್ಳೋದು, ಹಾಗೆ ಮೀಡಿಯಾದವ್ರ ಹತ್ರ ಅದನ್ನೇ ನಾನು ನಿಮ್ಮ ಹತ್ರ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂದರೆ, ಸೊ ಇಂಥ ಒಂದು ಸಿನಿಮಾನ ಆದಷ್ಟು ಇನ್ನು ತಲುಪಿಸ್ಬೇಕು. ಸೊ ಇವಾಗ ಕಲ್ಕಿ ಮುಂದೆ ನಮ್ದೊಂದಿಷ್ಟು ಥಿಯೇಟ್ರ್ ಉಳ್ಕೊಂಡಿದೆ ಅಂದರೆ ಜನ ಥಿಯೇಟ್ರಿಗೆ ಬರ್ತಾ ಇರೋದ್ರಿಂದ ಉಳ್ಕೊಂಡಿದೆ. ಇವಾಗ ಓವರಾಲ್ ಒಂದು 15-20 ಥಿಯೇಟ್ರ್ ಇದೆ ಸರ್. ಬೆಂಗಳೂರಲ್ಲಿ 7 ಥಿಯೇಟ್ರ್ ಇದೆ, ಒಂದು ಮಲ್ಟಿಪ್ಲೆಕ್ಸಲ್ಲೂ ಓಡ್ತಾ ಇದೆ, ಆಮೇಲೆ ನಮ್ಮ ತ್ರಿವೇಣಿಲೂ ಓಡ್ತಾ ಇದೆ. ಸೊ ಹೊರಗಡೆ ಓವರಾಲ್ ಉತ್ತರ ಕರ್ನಾಟಕ ಈ ಕಡೆ ಎಲ್ಲ ಆಲ್ಮೋಸ್ಟ್ ಕೆಲವೊಂದಿಷ್ಟು ಥಿಯೇಟ್ರ್ ಹಾಗೆ ರನ್ನಿಂಗ್ ಆಗ್ತಾ ಇದೆ. ಆಮೇಲೆ ನಮ್ಮ ಮಂಗಳೂರು ಸರೌಂಡಿಂಗ್ ಕರಾವಳಿ ಭಾಗ ರನ್ನಿಂಗ್ ಆಗ್ತಾ ಇದೆ. BC ಸೆಂಟ್ರು ಇದೆ.
ಓಪನ್ ಆಗಿದೆ. ಒಂದಿಷ್ಟು ಇವಾಗ ಅದೇ ಡಿಸ್ಟ್ರಿಬ್ಯೂಷನ್ ಹತ್ರ ಇವತ್ತು ಅದೇ ಡಿಸ್ಕಷನ್ ಇದೆ. ಒಂದಿಷ್ಟು ಜನ ಸಪ್ರೇಟ್ ಆಗು ಥಿಯೇಟರ್ ಕೇಳ್ತಾ ಇದ್ದಾರೆ ಅಂತೇಳಿ. ಹೌದು ಹೌದು ಹೌದು. ಸೊ ಆಲ್ಮೋಸ್ಟ್ ಬಿ ಸಿನೂ ಓಪನ್ ಆಗಿದೆ. ಅದು ಬಿ ಸಿ ಸೆಂಟ್ರಲ್ ಹಾಗೆ ನಮ್ದು ಇನ್ನೂ ರನ್ ಆಗ್ತಾ ಇದ್ದಾವೆ. ಸೊ ಇವಾಗ ಏನಾದರೂ ಸ್ವಲ್ಪ ಮಲ್ಟಿಪ್ಲೆಕ್ಸ್ ಏನೇನಿದ್ದು ಅದೊಂಚು ನಮಗೆ ಪ್ರಾಬ್ಲಮ್ ಆಗಿರೋವಂಥದ್ದು. ಅಂದರೆ ಮಲ್ಟಿಪ್ಲೆಕ್ಸಲ್ಲೆಲ್ಲ ಸಡನ್ ಕಲ್ಕಿ ಬಂದ ತಕ್ಷಣ ಅವರೆಲ್ಲ ಕಲ್ಕಿಗೆ ಕೊಟ್ಟಿರೋದು. ನಾವು 120 ಥಿಯೇಟರ್ ರಿಲೀಸ್ ಮಾಡಿರೋದು. ಹೌದು ಹಾಂ, ಕೆಲವು ಮಲ್ಟಿಪ್ಲೆಕ್ಸಲ್ಲೆಲ್ಲ ಹೋಗೇ ಇರಲಿಲ್ಲ. ಆ ಕಾರಣಕ್ಕೆ ಮಲ್ಟಿಪ್ಲೆಕ್ಸಲ್ಲೆಲ್ಲ ಒಂದಿಷ್ಟು ಕಡೆ ಅಲ್ಲಲ್ಲ ನಮಗೆ ಯಾವುದು ಎಲ್ಲ ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ಲೇ ಇದ್ವು ನನಗೆ ಗೊತ್ತಿದ್ದಂಗೆ, ಯಾವುದು ತೆಗ್ದಂಗಿಲ್ಲ. ಯಾಕಂದ್ರೆ ಎಲ್ಲ ಸೆಂಟ್ರಲ್ ನಾವು ಡೈಲಿ ಚೆಕ್ ಮಾಡ್ತೀವಿ, ನಮ್ಮ ಕ್ರಾಸ್ ಚೆಕಿಂಗಲ್ಲಿ ಇದೆಯಲ್ಲ, ಆಲ್ಮೋಸ್ಟ್ ಎಲ್ಲ ಸೆಂಟ್ರಲ್ ನಮ್ಗೆ ಮಿನಿಮಮ್ 20 ಜನ 30 ಜನ 40 ಜನ ಈ ಥರ ಎಲ್ಲ ಸೆಂಟ್ರಿಗೆ ಹೋಗಿದ್ದಾರೆ ಜನ. ಬರ್ಬೇಕು. ಹೌದು ಹೌದು ಹೌದು. ಅದೇ ನಮ್ದು ಯಾಕಂದ್ರೆ ನಾನು ಹೇಳಿದೆ ನಮ್ದು ಮೊನ್ನೆ ಬುಧವಾರದವರೆಗೂ 20 ಸೀಟು 30 ಸೀಟು ಈ ಥರ ಆಲ್ಮೋಸ್ಟ್ ರೈಸ್ ಆಗ್ತಾನೆ ಹೋಗಿದೆ ಎಲ್ಲ ಸೆಂಟ್ರ್ಗಳೆಲ್ಲ. ಯಾಕಂದ್ರೆ ನಮ್ಗೆ ಲೀಸ್ಟು ಇದೆ, ಅದಕ್ಕೆ ಒಂದಿಷ್ಟು ನಮ್ಗೆ ಈಗ ಡಿಸ್ಟ್ರಿಬ್ಯೂಷನ್ ಕಡೆಯಿಂದ ಬರುತ್ತಲ್ಲ, ಇಷ್ಟಿಷ್ಟು ಥಿಯೇಟರ್ ಇಷ್ಟಿಷ್ಟು ಜನ ಬಂದಿದ್ದಾರೆ ಅನ್ನೋದಕ್ಕೆ ಒಂದು ಲೀಸ್ಟ್ ಇದೆ. ತಾವೈಸ್ 20 ಜನ ಫಸ್ಟ್ ನೀವು ಅಂದ್ಕೊಂಡ್ರೆ ನಮ್ಮದು ಸಂಡೇ ಒಂಚೂರು ಓಕೆ ಇತ್ತು. ಸ್ಯಾಟರ್ಡೆ ಕಂಪ್ಲೀಟ್ ಆಗಿ ಸ್ವಲ್ಪ ಡಲ್ ಆಯಿತು. ಮತ್ತು ಸಂಡೇನ ಮತ್ತೆ ಸಿನಿಮಾ ಪಿಕಪ್ ಆಗಿದೆ. ಆಮೇಲೆ ಮಂಡೆಯಿಂದ ಯಾಕಂದರೆ ಸಂಡೇ ಸ್ಯಾಟರ್ಡೆ ಓಕೆ, ಮಂಡೆಯಿಂದ ಜನ ಬರೋದು ಕಡಿಮೆ ಅಂತ. ನಮ್ಗೆ ಮಂಡೇ ನೀವು ನಂಬಲ್ಲ, ಮೈಸೂರು ವುಡ್ಲ್ಯಾಂಡಲ್ಲಿ ಮಂಡೇ 80 ಜನ ನೋಡಿದ್ದಾರೆ. ಆಮೇಲೆ ಮಂಗಳವಾರ ಒಂದೇ ಶೋ ಇದ್ದಿದ್ದು ವುಡ್ಲ್ಯಾಂಡಲ್ಲಿ 80 ಜನ ನೋಡಿದ್ದಾರೆ. ಸೆಕೆಂಡ್ ಇದು ಮಂಗಳವಾರ ಹೋದರು, ಮಂಗಳವಾರ 50 ಜನ ನೋಡಿದ್ದಾರೆ. ಲಾಸ್ಟ್ ಬುಧವಾರ 50 ಜನ ವುಡ್ಲ್ಯಾಂಡಲ್ಲಿ ಇದ್ದರು. ಬಟ್ ಗುರುವಾರ ಅನಿವಾರ್ಯ ಕಲ್ಕಿ ಹಾಕ್ಕೊಳ್ಬೇಕಾಯ್ತು ಅವರಿಗೆ, ಆ ಕಲ್ಕಿ ಹಾಕ್ಕೊಂಡ್ರು. ಡಿಸ್ಟ್ರಿಬ್ಯೂಟರ್ ಅದೇ ಇವಾಗ ಆ ಸಿನಿಮಾಗಳಿಗೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇಶ್ಯೂಸ್ ಆಗತ್ತಲ್ಲ. ಅದೇ ಬೇರೆ ಬೇರೆ ಸೆಂಟರ್ಗಳಿಗೆ ಈಗ ಎಕ್ಸ್ಟ್ರಾ ಕೇಳ್ತಾ ಇದ್ದಾರೆ, ಬೇರೆ ಬೇರೆ ಸೆಂಟರ್ಗಳಿಂದ ಅಂತವ್ರು ಅದೇ ಮಾತಾಡ್ತಾ ಇದ್ದಾರೆ. ಸೊ ಇನ್ನೊಂದಿಷ್ಟು ಸೆಂಟ್ರ್ ಬೇರೆ ಬೇರೆ ಅಂದರೆ ಇವಾಗ ಮೇನ್ ನಾವು ಹಾಕಿರೋ ಸೆಂಟ್ರು ಆಲ್ರೆಡಿ ಕಲ್ಕಿ ಫಿಕ್ಸ್ ಆಗಿದ್ದರಿಂದ ಕೆಲವೊಂದಿಷ್ಟು ಸೆಂಟರ್ಗಳು ಹೋಗಿದೆ ಕಲ್ಕಿಗೆ. ಸೊ ಇನ್ನೊಂದಿಷ್ಟು ಬೇರೆ ಬೇರೆ ಬಿ ಸಿ ಸೆಂಟರ್ಗಳೆಲ್ಲ ಕೇಳ್ತಾ ಇದ್ದಾರೆ, ಅಲ್ಲಿಗೆ ಹಾಕ್ತಾ ಇದೀವಿ. 120 ಇವಾಗ ಓವರಲ್ ಒಂದು 40 ಥಿಯೇಟ್ರ್ ಉಳ್ಕೊಂಡಿರ್ಬೋದು ಅಷ್ಟೇ, ಉಳಿದೆಲ್ಲ ಹೋಗಿದೆ. ಸೊ ಅದೇ ಅಂದರೆ ಅದು ಕೆಲವು ಕಡೆ ಒಳ್ಳೆ ಕಡೆ ಹೋಗಿದ್ದರು ಕಲ್ಕಿಗೆ ಆಲ್ರೆಡಿ ಆಲ್ಮೋಸ್ಟ್ ಮೊದಲೇ ಫಿಕ್ಸ್ ಆಗಿದ್ದರಿಂದ ಒಂದಿಷ್ಟು ಥಿಯೇಟ್ರಿಂದ ಹೋಗಿದೆ. ಕಲ್ಕಿದು ಅಂತಲ್ಲ ಅಲ್ಲ ಹೇಳ್ತೀರಾ ಸರ್, ಏನು ಅಂದರೆ ಸೊ ಒಂದು ಕಷ್ಟಪಟ್ಟು ಸಿನಿಮಾ ಮಾಡಿದ್ರು ಸರ್. ಅಂದರೆ ನಮಗೆ ಒಂಚೂರು ನಿಲ್ಲಿಸ್ಕೊಂಡ್ರೆ ಹೊಸಬ ಸಿನಿಮಾ ಒಂದು ಸ್ವಲ್ಪ ನಾವು ನಿಲ್ಲಿಸ್ಕೊಳ್ಬೇಕು ಅಂತ. ಹೌದು. ಸೊ ಅದು ಇವಾಗ ಅಂದ್ರೆ ನಮ್ಗೆ ನಿಧಾನಕ್ಕೆ ಪಿಕಪ್ ಆಗುತ್ತೆ. ನಮಗೆ ಒಂದು ಹೊಸ ಟೀಮ್ ಮಾಡಿದಾಗ 1-2 ವಾರ ಹೋಗ್ಬೇಕಾಗತ್ತೆ. ಈಗ ನಿಮಗೆ ಗೊತ್ತಿರೋದು ಮುಂಗಾರು ಮಳೆ ಆಗಿರೋದು ಎಷ್ಟೋ ಸಿನಿಮಾಗಳು ಮೊದಲನೇ ವಾರ ಏನೂ ಇರಲಿಲ್ಲ, ಸೆಕೆಂಡ್ ವಾರ 3ನೇ ವಾರದಿಂದಾನೇ ಪಿಕಪ್ ಆಗಿರುವಂಥದ್ದು. ಹಾಂ ಅದೇ ಅದನ್ನೇ ಅದಕ್ಕೋಸ್ಕರ ನಿಮ್ಮನ್ನ ಕರೆದು ಒಂದು ಇವತ್ತು ಈ ಮಾತು ಹೇಳ್ತಾ ಇರೋದು. ಯಾಕಂದ್ರೆ ಗೊತ್ತಿಲ್ಲ ಇವಾಗ ಕಲ್ಕಿಗೂ ಏನು ತಾಕಿದೆ, ಬಟ್ ನಮ್ಮ ಸಿನಿಮಾಗೂ ಎಲ್ಲ ಕಡೆ ಸೆಕೆಂಡ್ ಹಾಫ್ ಸೂಪರ್ ಆಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ, ನೋಡೋದು ಪ್ರತಿಯೊಬ್ಬರ ಕಡೆನೂ ಅದೇ ಇರೋದ್ರಿಂದ ಸೊ ನಮಗೂ ಅದೇ ಹೋಪ್ ಇದೆ. ಆಲ್ಮೋಸ್ಟ್ ಕನ್ನಡಕ್ಕೆ ಕನ್ನಡ ಜನ ಬರ್ಬೋದು, ನೋಡ್ಬೋದು. ಖಂಡಿತ ಇಲ್ಲ ಟ್ರಿಮ್ ಮಾಡಕ್ಕೆ ಹೋಗಿಲ್ಲ. ಸೊ ಅದೇ ಅನ್ಸು ಫಸ್ಟ್ ಹಾಫಿಂದ ಒಂದಿಷ್ಟು ಬಂತು, ಒಂಚೂರು ಟ್ರಿಮ್ ಮಾಡ್ಬೋದಿತ್ತು ಅಂತ ನನಗೆ ಅನ್ನಿಸ್ತು. ಒಂದು ಯಾವುದೋ ಒಂದು 2 ಸೀನ್ ತೆಗಿಬೋದಿತ್ತು, ಇನ್ನೊಂದು ಲಿಂಕ್ ಎಲ್ಲ ಹೊರಟಾಗ್ಬೋದೇನೋ ಅನ್ನೋ ರೀಸನ್ನಿಗೆ ಕೈ ಹಾಕಕ್ಕೆ ಹೋಗಿಲ್ಲ. ಸೊ ಅದೇ ಎಲ್ಲ ಮಾತಾಡೋಕೆ ಆಗ್ತಾ ಇದೆ. ಈ ವೀಕೆಂಡ್ ಎಲ್ಲ ನಡೀತಾ ಇದೆ, ಡಿಸ್ಕಷನ್ ಆಗ್ತಾ ಇದೆ. ಹೌದೌದು ಅದೇ ಉದ್ದೇಶ. ಯಾಕಂದರೆ ಒಳ್ಳೆ ನಿರ್ಮಾಪಕರು ಉಳಿಬೇಕು ಖಂಡಿತವಾಗ್ಲೂ, ಅದು ನಮ್ಮ ಇಂಟೆನ್ಷನ್ ಅದೇ ಇರೋದು. ಅಂದರೆ ಅವ್ರಿಗೆ ಒಂದು ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನೋ ತೃಪ್ತಿ ಇತ್ತು. ಬಟ್ ನಮಗೆ ಇವಾಗ ಇದೆಲ್ಲ ಒಂಚೂರು ಇಶ್ಯೂಸಿಂದ ಒಂಚೂರೆಲ್ಲ ಒಂಚೂರು ನಮಗೂ ಅದು ಅನ್ನಿಸ್ತು. ಎಲ್ಲದೂ ಚೆನ್ನಾಗಾಯಿತು, ನೋಡಿದವರು ಇಷ್ಟಪಟ್ಟರು, ಬಟ್ ಎಲ್ಲ ಒಂಚೂರು ಜನ ಬಂದಿಲ್ಲಲ್ಲ ಅನ್ನೋದೊಂದು ಅನ್ನಿಸ್ತು ನಮಗೆಲ್ಲ. ನಾವು ಅಂದ್ಕೊಂಡಿದ್ವಿ ಆಲ್ಮೋಸ್ಟ್ ಮಂಡ್ಯ ಮೇಲೆ ಏನು ಬರ್ತಾರೆ ಅಂದರೆ ಬಂದಿದ್ದಾರೆ, ಬರ್ತಾ ಇಲ್ಲ ಅಂತಲೂ ಹೇಳ್ತಾ ಇಲ್ಲ. ಜನ ಬರಲ್ಲ ಅನ್ನೋದು ಸುಳ್ಳು. ಯಾಕಂದ್ರೆ ನಾವೆಲ್ಲ ಹೊಸಬ್ರು ಮಾಡಿದಾಗಲೂ ಥಿಯೇಟ್ರಿಗೆ 30-40 ಜನ ಬರ್ತಾರೆ ಅಂದರೆ ಒಬ್ಬರು ಬಾಯಿಗೆ ಹರಡೇ ಬಂದಿರೋ ಅಂಥದ್ದು. ಸಿನಿಮಾ ಚೆನ್ನಾಗಿದೆ ಅಂತ ಕ್ಷಣ ಇನ್ನೊಂದು ಈಗ ಸೋಮವಾರ 30 ಜನ ಇದ್ದಿದ್ದ ಜಾಗದಲ್ಲಿ ಮಂಗಳವಾರ 40 ಜನ ಬಂದಿರೋ ಅಂಥದ್ದಿದೆ. ಸೊ ಈ ಥರ ಎಲ್ಲ ಆಗಿದೆ, ಅದು ಖುಷಿ ಇದೆ. ಆದರೆ ಸಡನ್ನಾಗಿ ಒಂದಿಷ್ಟೆಲ್ಲ ಇದಾಯ್ತಲ್ಲ, ಸಡನ್ನಾಗಿ ಈಗ ನಮಗೆ ನೆಕ್ಸ್ಟ್ ಏನು ಮಾಡಬೇಕು ಅನ್ನೋದು ಗೊಂದಲದಲ್ಲಿದ್ವಿ. ಅದಕ್ಕೆ ಒಂದು ಪ್ರೆಸ್ ಮೀಟ್ ಮಾಡಿ ಇವಾಗ ಇನ್ನೊಂದಿಷ್ಟು ಜನ ತಲುಪಿಸುವಂಥ ಪ್ರಯತ್ನ ಮಾಡೋಣ ಅಂತ. ಖಂಡಿತ ನಾವು ಆಲ್ರೆಡಿ ಒಂದು ರೌಂಡೆಲ್ಲ ಹೋಗಿ ಬಂದ್ವಿ, ಮೈಸೂರು ಮಂಡ್ಯ ಎಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದಿದ್ವಿ. ಈಗ ನಾರ್ತ್ ಕರ್ನಾಟಕ ಈ ವೀಕಲ್ಲಿ ಹೋಗೋ ಪ್ಲಾನ್ ಇದೆ, ಖಂಡಿತ ಹೋಗ್ತಾ ಇದ್ದೀವಿ. ಸರಿ ಹಾಂ, ಅವರು ಒಂಚೂರು ಬೇರೆ ಯಾವುದೋ ವರ್ಕ್ ಮೇಲೆ ಬಾಂಬೆಗೆ ಹೋಗಿದ್ರು, ಆ ಕಾರಣದಿಂದ ಬಂದಿಲ್ಲ. ಆಮೇಲೆ ಅವ್ರು ಇನ್ನೊಬ್ರು ಅಶೋಕ್ ಕುಮಾರ್ ಕೂಡ ಒಂಚೂರು ಚೆನ್ನೈಯಲ್ಲಿ ಅವ್ರದ್ದೊಂದು ಒಂದು ಶೂಟ್ ನಡೀತಾ ಇದೆ ತಮಿಳ್ ಪ್ರಾಜೆಕ್ಟು, ಸೊ ಆ ಕಾರಣದಿಂದ ಬಂದಿಲ್ಲ. ಸರಿ, ಎಲ್ಲರಿಗೂ ನಮಸ್ಕಾರ. ಮೊದಲಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ, ಪತ್ರಕರ್ತರಿಗೆ ತುಂಬ ಥ್ಯಾಂಕ್ ಯು. ನಾವಿಲ್ಲಿ ಸೇರಿರೋ ಉದ್ದೇಶ ಎಲ್ಲರಿಗೂ ಗೊತ್ತಿದೆ. ನಮ್ಮ ಸಂಭವ ಈ ಚಿತ್ರ ಇವತ್ತಿಗೆ ರಿಲೀಸ್ ಆಗಿ 8-9 ದಿನಗಳ ಕಾಲ ಆಯಿತು. ಸಾಕಷ್ಟು ಜನಗಳು ಸಿನಿಮಾನ ನೋಡಿದ್ದೀರಾ, ಅಪ್ರಿಷಿಯೇಟ್ ಮಾಡಿದ್ದೀರಾ.
ಒಳ್ಳೆ ಸಿನಿಮಾ, ನಮ್ಮ ಕನ್ನಡ ನಾಡಿನ ಮಣ್ಣಿನ ಹಳ್ಳಿ ಸೊಗಡಿನ ಸಿನಿಮಾ ಅಂತ ವಿಶ್ ಮಾಡಿದ್ದೀರಾ. ಅದು ಸಾಕಷ್ಟು ಜನ ಇನ್ನೂ ಸಿನಿಮಾ ನೋಡಿಲ್ಲ. ನಮ್ಮ ಸಿನಿಮಾ ಮಾತ್ರ ಅಲ್ಲ, ಇತ್ತೀಚೆಗೆ ರಿಲೀಸ್ ಆಗ್ತಿರುವಂಥ ಯಾವ ಚಿತ್ರಗಳನ್ನು ಕೂಡ ಕನ್ನಡ ಜನತೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡ್ತಾ ಇಲ್ಲ. ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇಲ್ಲಿ ಜೆನ್ಯೂನ್ ಆಗಿ ಹೇಳಬೇಕು ಅಂತಿದ್ರೆ ಇಲ್ಲಿ ಸಫರ್ ಆಗ್ತಿರೋದು ಪ್ರೊಡ್ಯೂಸರ್ ಮಾತ್ರ. ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ, ಯಾರು ಕೋಟ್ಯಾಂತರ ರೂಪಾಯಿ ಅಕೌಂಟಲ್ಲಿ ಇಟ್ಕೊಂಡು ಬಾಗುರು ಸಿನಿಮಾ ಮಾಡುವಂಥದ್ದು ಯಾರು ಮುಂದೆ ಬರೋದಿಲ್ಲ. ಇಲ್ಲಿ ಫೈನಾನ್ಷಿಯಲ್ಸಿಂದನೋ ಫ್ರೆಂಡ್ಸ್ಗಳ ಹತ್ರನೋ ಹಣ ಹೊಂದಿಸ್ಕೊಂಡು ಸಿನಿಮಾನ ಮಾಡ್ತಾರೆ. ಹಾಗಿರ್ಬೇಕಾದ್ರೆ ಒಂದು ಸಿನಿಮಾ ಚೆನ್ನಾಗಿ ಹೋಗಿಲ್ಲ, ಥಿಯೇಟ್ರಿಂದ ಹೊರಗಡೆ ಬಿತ್ತು ಅಂತಾದರೆ ಸಫರ್ ಆಗೋದು ಫಸ್ಟ್ ಆಫ್ ಆಲ್ ಪ್ರೊಡ್ಯೂಸರ್. ಪ್ರೊಡ್ಯೂಸರ್ ಚೆನ್ನಾಗಿದ್ದರೆ ಒಂದಷ್ಟು ಸಿನಿಮಾಗಳು ಬರ್ತದೆ, ನಮ್ಮಂಥ ಕಲಾವಿದರಿಗೆ ಅವಕಾಶ ಸಿಗ್ತದೆ, ಹೊಸ ಹೊಸ ನಿರ್ದೇಶಕರು ಬರ್ತಾರೆ, ಟೆಕ್ನಿಷಿಯನ್ಸ್ಗಳಿಗೆ ಒಂದಷ್ಟು 6 ತಿಂಗಳ ಕಾಲ ಕೆಲಸ ಸಿಗ್ತದೆ, ಮಾಧ್ಯಮ ಮಿತ್ರಗಳಿಗೂ ಅಷ್ಟೇ. ಒಂದು ಸಿನಿಮಾ ಇದ್ರೇ ಎಲ್ರಿಗೂ ಕೆಲಸ ಅಂತ ಹೇಳ್ಬೋದು. ಅದಲ್ಲದೆ ಥಿಯೇಟ್ರ್ಗಳು ಅಷ್ಟೇ ಸಿನಿಮಾಗಳನ್ನೇ ನಂಬ್ಕೊಂಡಿರ್ತಾರೆ. ಹಾಗಿರುವಾಗ ಕನ್ನಡ ಜನತೆ ದಯವಿಟ್ಟು ಎಲ್ಲ ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ಈಗಿನ ಕಾಲದಲ್ಲಿ ಯಾರಿಗೊಂದು 150-200 ರೂಪಾಯಿ ಹೆಚ್ಚು ಅಂತ ನನ್ನ ಅನಿಸಿಕೆ ಹೆಚ್ಚಾಗಲಿಕ್ಕಿಲ್ಲ. ಹಾಗಿರ್ಬೇಕಾದ್ರೆ ಎಲ್ಲರೂ ಟಿಕೆಟ್ ತಗೊಂಡು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದ್ರೆ ಪ್ರೊಡ್ಯೂಸರ್ ಆದವನು ಸೇಫ್ ಆಗ್ತಾನೆ. ನಾವು ಆರ್ಟಿಸ್ಟ್ಗಳು ಹೇಗೆಂದರೆ ಜೆನ್ಯೂನ್ ಆಗಿ ಆರ್ಟಿಸ್ಟ್ಗಳಾಗ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ನಮ್ಮ ಪೇಮೆಂಟ್ಗಳು ಕೊಟ್ಟಿರ್ತಾರೆ. ಪ್ರೊಡ್ಯೂಸರ್ ಆದವರು ಪಾಪ ಆ ಟೈಮಿಗೆ ಕೊಟ್ಟಿರ್ತಾರೆ, ವಿ ವಿಲ್ ಬಿ ದ ಸೇಫ್. ಬಟ್ ಪ್ರೊಡ್ಯೂಸರ್ಗೆ ಹೆಂಗೆ ಹಣ ಬರೋದು ಅಂದರೆ, ಒಂದು ಸಿನಿಮಾ ಚೆನ್ನಾಗಿ ಹೋಗೋದೇ ಜನಗಳು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದ್ರೆ ಪ್ರೊಡ್ಯೂಸರ್ ಆದವ್ರಿಗೆ ಅವ್ರು ಹಾಕಿರೋ ಹಣ ಅವರಿಗೆ ರಿಟರ್ನ್ಸ್ ಆಗಿ ಬರ್ತದೆ. ಸೊ ಎಲ್ಲರೂ ದಯವಿಟ್ಟು ಕನ್ನಡ ಸಿನಿಮಾನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಇಲ್ಲಿ ಬಂದಿರೋದ ಎಲ್ಲ ಮಾಧ್ಯಮ ಮಿತ್ರರಿಗೂ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನಗೆ ಈ ಸಿನಿಮಾದಲ್ಲಿ ಅವಕಾಶ ಕೊಟ್ಟಂಥ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಅವ್ರಿಗೂ ಫಸ್ಟ್ ಆಫ್ ಆಲ್ ನಾನು ಧನ್ಯವಾದ ಹೇಳಲೇಬೇಕು. ಭಜನೆಗೆ ಬಸನ ಸರ್ ಹೇಳ್ದಂಗೆ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಅವ್ರು ಎಲ್ಲೆಲ್ಲಿ ಸಾಲುಗಳು ಮಾಡಿದ್ದಾರೆ, ಎಷ್ಟು ಓಡಾಡಿದ್ದಾರೆ, ಹುಡುಕಾಡಿದ್ದಾರೆ ಅಂತ ನನಗೆ ಗೊತ್ತು. ನಾನು ಪರ್ಸ್ನಲ್ ಆಗಿ ನೋಡಿದ್ದೀನಿ. ಹಾಗೆ ಈ ಚಿತ್ರದ ಅವಕಾಶ ಕೊಟ್ಟಂಥ ಡೈರೆಕ್ಟ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಜೊತೆ ಕೆಲಸ ಮಾಡಿದ ಎಲ್ಲ ಆರ್ಟಿಸ್ಟ್ಗಳಿಗೂ ಹಾಗೂ ಟೆಕ್ನಿಷಿಯನ್ಸ್ಗೆ ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ನಾನು ಪರ್ಸ್ನಲ್ ಆಗಿ ನಮ್ಮ ಸಿನಿಮಾನ ಆಡಿಯನ್ಸ್ ಜೊತೆ ತುಂಬ ಸಲ ನೋಡ್ಬಿಟ್ಟಿದ್ದೀನಿ. ಸೊ ಸಿನಿಮಾ ನೋಡಿಕೊಂಡು ಪ್ರತಿಯೊಬ್ಬರು ಹೊರಗಡೆ ಬರಬೇಕಾದ್ರೆ ಎಲ್ಲರೂ ಒಂದೊಂದು ಸೀನ್ಗಳ ಬಗ್ಗೆ ಮಾತಾಡ್ತಾ ಇದ್ರು. ಒಬ್ಬರು ತಾಯಿ ಎಮೋಷನ್ ಬಗ್ಗೆ ಹೇಳಿದ್ರೆ, ಒಬ್ಬರು ಫೈಟ್ ಬಗ್ಗೆ ಮಾತಾಡಿದ್ರೆ, ಒಬ್ಬರು ಸಾಂಗ್ ಬಗ್ಗೆ ಮಾತಾಡಿದ್ರೆ, ಹೀಗೆ ಒಂದೊಂದು ಸೀನ್ಗಳು ಒಬ್ಬೊಬ್ರು ಕನೆಕ್ಟ್ ಆಗಿದೆ. ಅಂದರೆ ಒಂದು ಫ್ಯಾಮಿಲಿ ಆಡಿಯನ್ಸ್ ಕೂತ್ಕೊಂಡು ನೋಡೋಂಥ ಸಿನಿಮಾ, ಎಲ್ರಿಗೂ ಕನೆಕ್ಟ್ ಆಗುವಂಥ ಸಿನಿಮಾ. ಸೊ ಅವರು ಒಂದು ಸೀನ್ ಬಗ್ಗೆ ಬಂದು ಹೊರಗಡೆ ಮಾತಾಡ್ತಾರೆ ಅಂದರೆ ಅಷ್ಟು ಸಿನಿಮಾ ಅವ್ರಿಗೆ ಕನೆಕ್ಟ್ ಆಗಿದೆ ಅಂತದ ಅರ್ಥ. ಸೊ ಹಾಗಾಗಿ ಮತ್ತೆ ನಾವು ಪ್ರಮೋಷನ್ ಹಂಗೇನೆ ತುಂಬ ಚೆನ್ನಾಗಿ ಮಾಡಿದ್ದೀವಿ. ಇಲ್ಲಿ ಒಂದಷ್ಟು ಕಡೆ ಹೋದಾಗೆಲ್ಲ ಎಲ್ಲ ಹೇಳಿದ್ರು, ಈ ಥರ ನಿಮ್ಮದು ಸಿನಿಮಾ ಚೆನ್ನಾಗಿ ಬಂದಿದೆ, ಬಟ್ ಪ್ರಮೋಷನ್ ರೀಚ್ ಆಗಿಲ್ಲ, ಗೊತ್ತಾಗಿಲ್ಲ, ನಮ್ಗೆ ಗೊತ್ತಾಗ್ತಾಯಿಲ್ಲ ನಿಮ್ಮ ಸಿನಿಮಾ ಬಂದಿದೆ ಅಂತೇಳಿ ಅಂತ ತುಂಬ ಜನ ಹೇಳಿದ್ರು. ಏನಂದರೆ ಅದೇ ಇವಾಗ ಚೇತನ್ ಸರ್ ಹೇಳ್ದಂಗೆ ಇವಾಗ ಏನು ಇಂಡಸ್ಟ್ರಿಯಲ್ಲಿ ನಡೀತಾ ಇದೆ ಇಶ್ಯೂಸ್ಗಳು, ಅದರಿಂದಾಗಿ ಎಲ್ಲ ಕಡೆ ಅದೇನೇ ಹೈಲೈಟ್ ಆಗಿ ನಾವು ಮಾಡ್ತಿರೋ ಪ್ರಮೋಷನ್ ಒಂದು ಕಡೆ ಇಲ್ಲಿ ಕಣ್ಣು ಕಾಣ್ದಂಗೆ ಹೋಗ್ತಾ ಇದೆ. ಸೊ ಅದೊಂದು ನಮಗೆ ತುಂಬ ದೊಡ್ಡ ಮೈನಸ್ ಆಯಿತು. ಹಾಗೆ ಚಿತ್ರಮಂದಿರದಲ್ಲಿ ಜನ ಬರ್ತಾ ಇದ್ದಾರೆ. ನಾವು ಫಸ್ಟ್ ಈಗ ಹೊಸ ಹೀರೋ ಆಗಿ ನಾವು ಫ್ರೈಡೇನೇ ಜನ ಹಂಗೆ ಓಡ್ ಬಂದ್ಬಿಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನಂದರೆ ಅಂದರೆ ಆ ಲೆವೆಲ್ಗೆ ಇಲ್ಲ ನಾವು. ಬಟ್ ಹೊಸ ಬಂದ ತಕ್ಷಣ ಆ ಸಿನಿಮಾ ಚೆನ್ನಾಗಿದ್ದಾಗ ವರ್ಡ್ ಆಫ್ ಮೌತ್ ಒಬ್ಬರು ಬಾಯಿಂದ ಒಬ್ರು ಬಾಯಿ ಹೋಗಿ ಆಮೇಲೆ ಆಡಿಯನ್ಸ್ ಕನ್ವರ್ಟ್ ಆಗಿ ಥಿಯೇಟ್ರಿಗೆ ಜನ ಬರೋಕ್ಕೆ ಶುರುವಾಗಿದ್ದಾರೆ. ಸೊ ಅದು ಸಂಡೇಯಿಂದ ಮಂಡೇಯಿಂದ ಹಂಗೆ ಶುರುವಾಗಿದೆ. ಸೊ ಥರ್ಸ್ಡೇ ತನಕ ಬರ್ತಾ ಎಲ್ಲ ಥಿಯೇಟ್ರಲ್ಲೂ ಜನಗಳಿದ್ರು. ಸೊ ನಾವು ಎಲ್ಲ ಕಡೆಯಿಂದ ರಿಪೋರ್ಟ್ ಎಲ್ಲ ಕ್ರಾಸ್ ಚೆಕ್ ಮಾಡಿ ಎಲ್ಲ ನೋಡ್ತಾ ಇದ್ವಿ, ಎಲ್ಲ ಚೆನ್ನಾಗಿತ್ತು. ಬಟ್ ಅದಾದ ನಂತರ ನಮ್ಮ ಬ್ಯಾಡ್ ಲಕ್ ಅಂತಲೇ ಹೇಳ್ಬೋದು. ನಾವು ನಮ್ದು ಡೇಟ್ ಅನೌನ್ಸ್ ಮಾಡಿ ಆದಮೇಲೆ ಈ ಕಲ್ಕೆ ಅಂತ ಬಂದಿದ್ದು, ನಾವು ಚೇಂಜ್ ಮಾಡೋಕ್ಕಾಗಲಿಲ್ಲ. ಅದು ಆ್ಯಕ್ಚುಲಿ ಅದು ನಿಜವಾದ ಮಾತು, ನಾನು ಹೇಳಲೇಬೇಕು ಅದು. ಸೊ ಹಾಗಾಗಿ ಬೇರೆ ದಾರಿ ಇರಲಿಲ್ಲ ನಮಗೆ, ರಿಲೀಸ್ ಮಾಡಲೇಬೇಕಾಯಿತು. ಬಟ್ ಅವ್ರು ಬಂದು ಒಂದಷ್ಟು ಮಲ್ಟಿಪ್ಲೆಕ್ಸ್ ಇದೆಲ್ಲ ಹೋದು. ಆದರೆ ನಮ್ಮ ಡಿಸ್ಟ್ರಿಬ್ಯೂಟರ್ ಆದಷ್ಟು ಪ್ಲ್ಯಾನ್ ಮಾಡಿದ್ದಾರೆ. ಏನಂದರೆ ಯಾರ್ಯಾವ ಥಿಯೇಟ್ರಲ್ಲಿ ಕಲ್ಕಿ ಸಿನಿಮಾ ಹಾಕ್ಕೊಳ್ತಾ ಇಲ್ಲ ಅಂಥ ಥಿಯೇಟ್ರ್ಗಳನ್ನ ಆದಷ್ಟು ಟಾರ್ಗೆಟ್ ಮಾಡಿದ್ರು ಅವರು. ಸೊ ಹಾಗಾಗಿ ಇವತ್ತು ಒಂದಷ್ಟು ಥಿಯೇಟ್ರ್ಗಳು ಉಳ್ಕೊಂಡಿದೆ, ಅಲ್ಲೂ ಆಡಿಯನ್ಸ್ ಬರ್ತಾ ಇದ್ದಾರೆ. ಒಂದೊಳ್ಳೆ ಸಿನಿಮಾ. ಸೊ 2ನೇ ವಾರಕ್ಕೆ ಕಾಲಿಟ್ಟಿದ್ದೀವಿ. ನೀವು ಮಾಧ್ಯಮ ಮಿತ್ರರು ಏನಿದ್ದೀರಾ, ನೀವು ಆದಷ್ಟು ಜನಕ್ಕೆ ಹೇಳಿದ್ರೆ ಒಂದು ಒಳ್ಳೆ ಸಿನಿಮಾ ಬಂದಿದೆ, ರನ್ ಆಗ್ತಿದೆ ಅಂತ
ಆದಷ್ಟು ಜನಕ್ಕೆ ಮುಟ್ಟಿಸಿದ್ರೆ ಇನ್ನೂ ಒಂದಷ್ಟು ಕನ್ವರ್ಷನ್ಗಳಾಗುತ್ತೆ. ಸೊ ಇನ್ನೂ ಡೆವಲಪ್ ಆಗುತ್ತೆ, ನಮಗೆ ಎಲ್ಲದರಲ್ಲೂ ಹೆಲ್ಪ್ ಆಗುತ್ತೆ. ಸೊ ನಾನು ಆ, ಮನಸ್ಪೂರ್ವಕವಾಗಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಆದಷ್ಟು ಜನಕ್ಕೆ ತಿಳಿಸ್ಕೊಡಿ, ನನ್ನ ಸಿನಿಮಾನ ಗೆಲ್ಲಿಸ್ಕೊಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಧುರಾ ಗೌಡ. ಸೊ ನಾನು ಆಬ್ವಿಯಸ್ಲಿ ಆಡಿಯನ್ಸ್ ಜೊತೆ ಮೂವಿ ನೋಡಿದೆ, 2-3 ಸಲ ನೋಡಿದ್ದೀನಿ. ಅವತ್ತು ರಿಲೀಸ್ ಆಗೋ ದಿನ ಆಗಲಿ ನೆಕ್ಸ್ಟ್ ಡೇ ಆಗಲಿ ಎಲ್ಲ ನೋಡಿದ್ದೀನಿ. ಸೊ ಯಾರೇ ಹೊರಗಡೆ ಬಂದರೂ ಏನೂ ನೆಗೆಟಿವ್ ಹೇಳ್ತಾ ಇರಲಿಲ್ಲ, ಎಲ್ಲ ಪಾಸಿಟಿವೇ. ಒಂದೊಂದು ಜಯ ಹೇಳ್ದಂಗೆ ಒಂದೊಂದು ಸರ್ಟನ್ ಕ್ಲೈಮ್ಯಾಕ್ಸ್ ಆಗಲಿ ಅಥವಾ ಫೈಟ್ ಆಗಲಿ ನಮಗೇನು ಇಷ್ಟ ಆಯಿತು ಅದು ಎಲ್ಲರ ಬಾಯಲ್ಲೂ ತುಂಬ ಚೆನ್ನಾಗೇ ಇದೆ. ಈವನ್ ಟುಡೇ ಯಾರಿಗಾದರೂ ನಮ್ಮ ಮೂವಿ ಬಗ್ಗೆ ಕೇಳಿದ್ರೆ ಆಬ್ವಿಯಸ್ಲಿ ಪಾಸಿಟಿವ್ ರೆಸ್ಪಾನ್ಸಸ್ಸೇ ಬರ್ತಾ ಇದೆ. ಸೊ ಡೈರೆಕ್ಟರ್ ಹೇಳಿದಾಗೆ 120 ಥಿಯೇಟರ್ಸಲ್ಲಿ ರಿಲೀಸ್ ಆದ ಮೂವಿ ಇವಾಗ ಜಸ್ಟ್ 40 ಥಿಯೇಟರ್ಸಲ್ಲಿದೆ. ಸೊ ನನಗೆ ಇನ್ನೂ ಹೋಪ್ಸ್ ಏನಿದೆ ಅಂದರೆ ಅದೇ 40 ಥಿಯೇಟರ್ಸ್ಗೆ ಜನ ಇನ್ನೂ ಹೋಗಿ ನಮ್ಮ ಮೂವಿನ ನೋಡಿ ಅವರು ಇನ್ನೊಬ್ರಿಗೆ ಹೇಳಿ ಅವ್ರಿಗೂ ಖುಷಿಯಾಗಿ, ಹಾಗೆ ಅಟ್ಲೀಸ್ಟ್ ಅಲ್ಲಿ ಆದರೂ ಜನರು ನೋಡಲಿ ನಮ್ಮ ಫಿಲಮ್ನ ಅಂತ ನಾನು ಇನ್ನೂ ಹೋಪ್ಸಲ್ಲಿದ್ದೀನಿ. ಬಿಕಾಸ್ ಹೌದು, ಡಿಫ್ರೆಂಟ್ ಫಿಲಮ್ಸ್ ಬರುತ್ತೆ ಇಂಡಸ್ಟ್ರಿಗೆ. ಆಬ್ವಿಯಸ್ಲಿ ನಮ್ದು ಒಂದೇ ಫಿಲಮ್ ಅಲ್ಲ, 1000 ಫಿಲಮ್ಸ್ ಬರುತ್ತೆ. ಎಲ್ಲರಿಗೂ ಅವ್ರವ್ರದ್ದಾದ ಕಥೆಗಳಿರುತ್ತೆ. ಜನರಿಗೆ ಇದಿಷ್ಟ, ಒಬ್ರಿಗೆ ಇದಿಷ್ಟ ಆದರೆ ಇನ್ನೊಬ್ರಿಗೆ ಇದಿಷ್ಟ ಆಗ್ಬೋದು. ಸೊ ಆ ಥರ ಇದೆ. ಸೊ ನಂಗೆ ಇನ್ನೂ ಹೋಪ್ಸ್ ಇದೆ ದಟ್ ನಮ್ಮ ಮೂವಿ ಇನ್ನೂ ರೈಸ್ ಆಗುತ್ತೆ, ಇನ್ನೂ ಜಾಸ್ತಿ ಜನ ನೋಡ್ತಾರೆ ಅಂತಲೇ ಕಾನ್ಫಿಡೆನ್ಸ್ ಇದೆ. ಸೊ ನಾನು ಇದೆಲ್ಲ ಮೇಯ್ನಾಗಿ ಜನರಿಗೆ ತಲುಪಿಸೋದು ಮೀಡಿಯಾ ನೀವೇ. ಸೊ ನಮ್ಮ ಮೂವಿ ಮುಂಚೆ ಪ್ರೆಸ್ ಮೀಟ್ಗಳು ಏನು ಮಾಡ್ತಾ ಇದ್ವಿ, ಆಗ ಪ್ರಮೋಷನ್ ಟೈಮಲ್ಲಿ ನೀವೆಲ್ಲರೂ ನಮಗೆ ತುಂಬ ಹೆಲ್ಪ್ ಮಾಡಿದ್ದೀರಾ. ನ್ಯೂಸ್ ಪೇಪರ್ಸಲ್ಲಾಗಲಿ, ಟಿ ವಿಗಳಾಗಲಿ, ಸೋಷಿಯಲ್ ಮೀಡಿಯಾಗಳಾಗಲಿ ತುಂಬ ನಮ್ಮ ಮೂವಿ ಬಗ್ಗೆ ಎಲ್ಲ ಕಡೆ ಬಂದಿತ್ತು. ಸೊ ಅದೆಲ್ಲ ನಿಮ್ಮಿಂದಲೇ ಸಾಧ್ಯ ಆಗಿತ್ತು. ಸೊ ಫಸ್ಟ್ ಆಫ್ ಆಲ್ ಅದಕ್ಕೆಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಅದೇ ರೀತಿ ನಾನು ಇವಾಗ ನಮ್ಮ ಮೂವಿ ಒಂದು ರಿಲೀಸ್ ಆದಮೇಲೆ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಮೂವಿನ ಎಲ್ಲರೂ ನೋಡೋಕ್ಕೆ, ಎಲ್ಲರೂ ಪ್ರತಿಯೊಂದು ಮನೆಗೆ, ಪ್ರತಿಯೊಂದು ಜನರಿಗೆ ತಲುಪಿಸೋಕ್ಕೆ ನೀವೇ ಹೆಲ್ಪ್ ಮಾಡಬೇಕು. ಸೊ ದಯವಿಟ್ಟು ಎಲ್ಲರಿಗೂ ಹೇಳಿ, ನಮ್ಮ ಮೂವಿನೂ ಚೆನ್ನಾಗಿದೆ, ನಮ್ಮದು ಮೂವಿಯಲ್ಲಿ ಒಂದು ಕಂಟೆಂಟ್ ಇದೆ, ಕಷ್ಟಪಟ್ಟು ಮಾಡಿದ್ದೀವಿ, ಎಲ್ಲರೂ ಸೇರಿ ಮಾಡಿದ್ದೀವಿ. ಸೊ ಇದಿನ್ನೂ ಜಾಸ್ತಿ ಒಂದು ಬೆಳೆಯೋಕ್ಕೆ ನಮ್ಮೆಲ್ಲರೂ ಕೈ ಹಿಡ್ದಿದೆ ಆ್ಯಕ್ಚುಲಿ ಮೂವಿ. ಸೊ ಇನ್ನೂ ದೊಡ್ಡ ಮಟ್ಟಿಗೆ ನಮಗೆಲ್ಲ ಹೆಲ್ಪ್ಫುಲ್ ಆಗಲಿ ಈ ಮೂವಿಯಿಂದ ಅಂತ ನಾನು ನಿಮ್ಗೆಲ್ಲರಿಗೂ ತಲುಪ್ಸೋಕ್ಕೆ ಹೇಳ್ತೀನಿ. ಸೊ ತುಂಬ ಥ್ಯಾಂಕ್ ಯು ಬಂದಿದ್ದಕ್ಕೆ. ಫಸ್ಟ್ ಆಫ್ ಆಲ್ ಹೇಳಿ ಸರ್. ಹಾಂ ಇದ್ದೀನಿ, ಇದ್ದಾರೆ 80,000 ಇದ್ದಾನೆ. ಡೆಫಿನೆಟ್ಲಿ ಸರ್. ನಾನು ಇದು ನಂದು ಫಸ್ಟ್ ಮೂವಿ ಆ್ಯಕ್ಚುಲಿ. ನಾನು ಡೆಫಿನೆಟ್ಲಿ ಐ ಟಾಕ್ ಅಬೌಟ್ ಇಟ್. ರೈಟ್ ದಟ್ಸ್ ಟ್ರೂ. ಆ್ಯಕ್ಚುಲಿ ನನಗೆ ಗೊತ್ತಿಲ್ಲ ಫಿಲಮ್ ಇಂಡಸ್ಟ್ರಿ ಬಗ್ಗೆ, ನಂಗೆ ಗೊತ್ತಿಲ್ಲ. ನಾನು ಫಸ್ಟ್ ಮಾಡಲಿಂಗ್ ಮಾಡಿದ್ದು ಆ್ಯಂಡ್ ಇದು ನನ್ನ ಸೆಕೆಂಡ್ ಮೂವಿ ಆ್ಯಕ್ಚುಲಿ. ಸೊ ನಾವು ಪ್ರಮೋಷನ್ಸ್ ಅನ್ನುವಾಗ ಹೋಗಿದ್ದೆ, ಎಲ್ಲ ಕಡೆ ಹೋಗಿದ್ವಿ, ಪ್ರಮೋಷನ್ ಮಾಡಿದ್ವಿ. ಡೆಫಿನೆಟ್ಲಿ ಇಲ್ಲ, ಆಬ್ವಿಯಸ್ಲಿ 80,000 ಪೀಪಲ್ ಅಂತೂ ನೋಡಿಲ್ಲ. ಹೌದು ಹೌದು ಎಸ್. ಡೆಫಿನೆಟ್ಲಿ ಟ್ರೂ. ಅಲ್ಲ, ನೀವು ಹೇಳೋದು 100% ನಿಜ, ಕರೆಕ್ಟ್. ಅದು ಹೌದೌದು ಡೆಫಿನೆಟ್ಲಿ. ಹಾಂ ಕರಿಬೇಕು. ಹೌದು ಹಾಂ ಎಸ್ 100% ಟ್ರೂ ಸರ್. ನೀವು ಹೇಳೋದು ನಿಜ, ಕರೆಕ್ಟ್ ಇರ್ಬೋದು ಅದು. ಹಾಂ ಹೌದು ನೀವು ಹೇಳೋದು ಕರೆಕ್ಟೇ, ನಿಜ, ಟ್ರೂ. ಅದು ನಾವಿನ್ನೂ ಪ್ರಮೋಷನ್ ಡೆಫಿನೆಟ್ಲಿ 100% ಟ್ರೈ ಮಾಡ್ತೀವಿ. ಬಿಕಾಸ್ ನಮಗೂ ಅದೇ ಬೇಕಲ್ವಾ. ನನಗೆ ಗೊತ್ತಿಲ್ಲ, ಆದರೆ ಈಗ ಆಬ್ವಿಯಸ್ಲಿ ನನ್ನ ಫಾಲೋವರ್ಸಲ್ಲಿ ಎಷ್ಟು ವೆರಿ ಲಿಟ್ಲ್ ಹೋಗಿರ್ಬೋದು ಫಿಲಮ್ ನೋಡೋಕ್ಕೆ. 100% ಟ್ರೂ. ಎಸ್ ಡೆಫಿನೆಟ್ಲಿ. ಥ್ಯಾಂಕ್ ಯು ಸರ್ ಫಾರ್ ದ ಸಜೆಷನ್. ಐ ವಿಲ್ ಟ್ರೈ ಮೈ ಬೆಸ್ಟ್. ಇವತ್ತಿಂದ ಅಟ್ಲೀಸ್ಟ್ ಆ ಥರ ಪ್ರಮೋಷನ್, ಸೋಷಿಯಲ್ ಮೀಡಿಯಾ ಪ್ರಮೋಷನ್ ಮಾಡಿ ಲೈವ್ ಬಂದು ಹೇಳಿ ಸರ್. ಓಕೆ, ದಟ್ಸ್ ರೈಟ್. 100%. ಹಾಂ ಅದು ಆ್ಯಕ್ಚುಲಿ ಮಾಡಿದ್ವಿ. ಸೊ ಜನರು ಇದ್ರು ಆ್ಯಕ್ಚುಲಿ. ಹಾಂ ಹೌದು ಅದು ನಾನು ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡಿದ್ದೆ ಸರ್. ಅದು ಟು ಬಿ ವೆರಿ ಆನೆಸ್ಟ್. ಹಾಂ ಓಕೆ ರೈಟ್ ಕರೆಕ್ಟ್.
ಅದು ನಿಜ. ನಾನು ಐ ಡೋಂಟ್ ನೋ, ಹೋಗಿದ್ದೀನಿ ಅಂತಾರೆ, ಬಟ್ ನಿಜ ಹೋಗಿರ್ತಾರೆ ಅಂತ ಇವನ್ ಐ ರಿಯಲಿ ಡೋಂಟ್ ನೋ. ಸೊ ನೀವು ಹೇಳೋದು ಕರೆಕ್ಟ್, ಥ್ಯಾಂಕ್ ಯು. ಬಿಕಾಸ್ ಇವತ್ತಿಂದ ನಾನು ಐ ಟ್ರೈ ಮೈ ಬೆಸ್ಟ್ ಈ ಥರ ಮಾಡೋಕ್ಕೆ. ಆ್ಯಂಡ್ ಥಿಯೇಟರ್ಸಿಗೆ ನಾವು ಎಲ್ಲರೂ ಹೋಗಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಎಲ್ಲ ಮೀಡಿಯಾದವ್ರಿಗೂ ಕೇಳ್ಕೊಳ್ಳೋದಿಷ್ಟೇ. ಓಕೆ ಓಕೆ ಹಾಂ 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 ಓಕೆ ಶೋರ್ ಸರ್, ಪ್ಲೀಸ್. ತುಂಬ ಖುಷಿ ಆ ಥರ ಹೆಲ್ಪ್ ಸಿಕ್ಕಿದ್ರೆ ತುಂಬ ಖುಷಿ. ಬಿಕಾಸ್ ನಮಗೂ ಅಷ್ಟು ನಾಲೆಡ್ಜ್ ಇಲ್ಲ, ಟು ಬಿ ವೆರಿ ಆನೆಸ್ಟ್. ನೀವು ಹೇಳುವಾಗಲೇ ನಂಗೆ ಗೊತ್ತಾಗುತ್ತೆ ನಂಗೆ ನಾಲೆಡ್ಜ್ ಇಲ್ಲ. ಸೊ ತುಂಬ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಸರ್. ಅವ್ರು ಏನೇನು ಹೇಳಿದ್ರಲ್ಲ ಅದೆಲ್ಲ ನಾನು ಟ್ರೈ ಮಾಡಿದ್ದೀನಿ ನಿಜವಾಗ್ಲೂ. ನಾನು ಯಾವ್ಯಾವ ಥಿಯೇಟ್ರಿಗೆ ಹೋಗ್ತಾ ಇದ್ದೀನಿ ಅಂತೇಳಿ ಎವ್ರಿಡೇ ಪೋಸ್ಟ್ ಆಗ್ತೀವಿ. ಈ ಥಿಯೇಟರ್ ನಾನು ಈ ಟೈಮ್ಗೆ ಇರ್ತೀನಿ, ನನ್ನ ಜೊತೆ ಬಂದು ಕುತ್ಕೊಂಡು ಸಿನಿಮಾ ನೋಡಿ. ಹಾಂ ಹಂಗೆ ಹಂಗೇನೆ ಆಲ್ಮೋಸ್ಟ್ ನನ್ನ ಹತ್ರ ಒಂದು 2,000 ಕಾಂಟ್ಯಾಕ್ಟ್ ಇರ್ಬೋದು ಸರ್ ಫೋನಲ್ಲಿ. ಪ್ರತಿಯೊಬ್ಬರಿಗೂ ಪರ್ಸನಲ್ ಆಗಿ ಮೆಸೇಜ್ ಹಾಕಿದ್ದೀನಿ. ಸಿನಿಮಾ ರಿಲೀಸ್ ಏನೇನು ಅಪ್ಡೇಟ್ ಬರುತ್ತೆ ಎಲ್ಲ ಕಳಿಸ್ತಾ ಇರ್ತೀನಿ. ಸಿನಿಮಾ ರಿಲೀಸ್ ಆದಮೇಲೆ ಆಗಿ ನೆಕ್ಸ್ಟ್ ಡೇನೇ ಎಲ್ಲರಿಗೂ ಮೆಸೇಜ್, ಸಿನಿಮಾ ನೋಡಿದ್ರೆ ಅಲ್ಲೇ ಇಲ್ಲಿ ಒಂದಷ್ಟು ಜನದ ನಂಬರ್ ನನ್ನ ಹತ್ರ ಇದೆ, ಅವ್ರಿಗೂ ಬಂದಿರುತ್ತೆ ನನ್ನ ಮೆಸೇಜ್. ಪ್ರತಿಯೊಬ್ಬರು ಕೇಳಿದ್ದೀನಿ, ನಾಳೆ ನೋಡ್ತೀನಿ, ನಾಡ್ದು ನೋಡ್ತೀನಿ, ಸ್ವಲ್ಪ ಇಲ್ಲ ಬಿಸಿ ಇದ್ದೀನಿ, ಹೊರಗಡೆ ಇದ್ದೀನಿ, ಹಿಂಗೆ. ಆದರೂ ಆದಷ್ಟು ಒಂದು 50% ನಾನು ಕರ್ಸಿದ್ದೀನಿ. ರಾಜ್ಕುಮಾರ್ ಎಲ್ಲರೂ ಅಭಿಮಾನಿ ಆಗಿರ್ತಾರೆ. ಈಗ ಯಾವುದೇ ಸಿನಿಮಾ ಮಾಡಿದ್ರು ಒಂದು ಶಾಲೆ ಸಿನಿಮಾಗಳಲ್ಲಿ ಎಲ್ಲಾ ಕಥೆನೂ ಯೂಸ್ ಮಾಡ್ಬಿಟ್ಟಿದ್ದಾರೆ ಸರ್. ನಾವ್ ಇವತ್ತು ಏನೇ ಮಾಡಿದ್ರು, ನಮ್ಮ ರಾಜ್ಕುಮಾರ್ ಅವರು ಮಾಡ್ದಿರೋ ಅಂತ ಸಿನಿಮಾ ಯಾವುದೂ ಇಲ್ಲ, ಅವ್ರು ಹೇಳ್ದಿರೋ ಅಂತ ಕಥೆ ಯಾವುದೂ ಇಲ್ಲ. ಸೊ ನಾವ್ ಈಗ ಏನೇ ಮಾಡಿದ್ರು ಅದ್ರಲ್ಲೇನೋ ಹೊಸ ಟ್ರೈ ಮಾಡ್ಬೇಕು ಬಿಟ್ರೆ ಮತ್ತೇನೋ ಯಾರು ಹೇಳ್ದೇ ಇರೋ ಅಂತ ಕತೆ ನಾವು ಹೇಳ್ತೀವಿ ಅಂತ ಹೋಗೋದು ತುಂಬಾ ಕಷ್ಟ. ಅದೊಂದು ಕಂಟೆಂಟ್ ಇಟ್ಕೋಬಹುದು, ಕತೆ ಹೊಸದಾಗಿ ಹೇಳೋದಕ್ಕಾಗಲ್ಲ, ಅದರೊಂದು ಕಂಟೆಂಟ್ ಹೊಸದಾಗಿ ಹೇಳ್ಬೋದು. ಸೊ ನಮ್ಗೆ ಬಂಗಾರದ ಮನುಷ್ಯ ಪ್ರತಿಯೊಬ್ಬರಿಗೂ ಇನ್ಸ್ಪಿರೇಷನ್ ಸಿನಿಮಾ. ಸೊ ನಾನು ನೋಡಿದ್ದೀನಿ, ನನ್ಗೂ ಅದೊಂದು ಇನ್ಸ್ಪಿರೇಷನ್. ಹೌದೌದು. ನೋಡಿದ್ದೀನಿ, ಬಟ್ ಅದು ಫ್ಲಾಶ್ ಆಗಿರ್ಲಿಲ್ಲ. ಅಂದ್ರೆ ಇಷ್ಟೆಲ್ಲ ಹೇಳ್ಬೇಕಾದ್ರೆ ತುಂಬಾ ಹೌದು. ಇಲ್ಲ ಆಕ್ಚುಲಿ ಬೇರೆ ತರ ಎಂಡ್ ಇತ್ತು, ರೆಗ್ಯುಲರ್ ಕ್ಲೈಮ್ಯಾಕ್ಸ್ ಬೇಡ ಅನ್ನೋ ತರ ಅವ್ನೊಂದು ತಾಯಿ ಫೀಲ್ ಅಲ್ಲಿ ಹೊರಟೋಗ್ಲಿ ಅಂದ್ರೆ ಅವ್ನೆಲ್ಲ ಸಂಪಾದಿಸ್ತಾನೆ, ಅದ್ರ ಅವ್ನೊಂದು ಕಳ್ಕೊಂಡಿರೋ ದುಃಖ ಇರತ್ತಲ್ಲ ತಾಯಿನ. ಸೊ ಆ ಒಂದು 4 ಲಕ್ಷ ಹೋಗ್ಬೇಕಾದ್ರು BGM ಆಕ್ಚುಲಿ ತಾಯಿ ಎಮೋಷನ್ BGM ಏನ್ ಬರುತ್ತೆ ಅದನ್ನೇ ಪ್ಲೇ ಮಾಡಿ. ಹೌದು ಹೌದು ಖಂಡಿತ ಖಂಡಿತ. ಹೌದು ಖಂಡಿತ, ಅದೇ ಇಷ್ಟೆಲ್ಲ ಪ್ರಯತ್ನ ಮಾಡ್ತೀವಿ. ಇಲ್ಲಿ ಅಂದ್ರೆ ನಮ್ಮ ಡೈರೆಕ್ಟ್ರು ಈ ಸಂಭವಂ ಹೀಗೆ ಅಂತ ಟೈಟಲ್ ಇಡ್ಬೇಕಂದ್ರು, ಇದರಲ್ಲಿ ಅರ್ಜುನ ಕೃಷ್ಣ ಅಂತ 2 ಕ್ಯಾರೆಕ್ಟರ್ ಇಡ್ಬೇಕಂದ್ರು ಅದ್ರ ಹಿಂದೆ ಈ ಬರುವಂತ ಈ ಬೇರೆ ಕ್ಯಾರೆಕ್ಟರ್ ಬಗ್ಗೆನು ತುಂಬಾ ಯೋಚನೆ ಮಾಡಿ ಈ ಮಹಾಭಾರತ ಏನಿದೆ ಅದಕ್ಕೊಂದು ಒಂದಷ್ಟು ಲಿಂಕ್ ಮಾಡಿ ಬರ್ದಿದ್ದಾರೆ ಕಥೆನ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್. ಅಂದ್ರೆ ನೀವು ನೋಡಿರ್ಬೋದು, ಅಂದ್ರೆ ಸಿನಿಮಾ ನೋಡಿದ್ರೆ ಎಲ್ರಿಗೂ ಒಂದೇನು ಗೊತ್ತಾಗತ್ತೆ ಅಂದ್ರೆ ಕ್ಲೈಮ್ಯಾಕ್ಸ್ ಅವ್ರಿಗೆ ಈಗ ಅರ್ಜುನ ಕೃಷ್ಣ. ಸೊ ಅರ್ಜುನ ಅಂದ್ರೆ ಶಕ್ತಿ, ಕೃಷ್ಣ ಅಂದ್ರೆ ಯುಕ್ತಿ ಅನ್ನೋದು. ಅದು ನಾವು ಕ್ಲೈಮ್ಯಾಕ್ಸ್ ಅಲ್ಲೂ ನಾವು ಅದನ್ನ ಹೇಳಿದ್ವಿ, ಅರ್ಜುನ ಒಂದು ಶಕ್ತಿ, ಕೃಷ್ಣನ ಒಂದು ಯುಕ್ತಿ ಅನ್ನೋದ್ರ. ಹಾಗೆ ಈಗ ಸೂರ್ಯ ಪ್ರತಾಪ ಅಂತೇಳಿ ಯಾರದು ಪ್ರಮೋದ್ ಶೆಟ್ಟಿ ಅವ್ರ ಕ್ಯಾರೆಕ್ಟರ್, ಅದೊಂದು ನಿಮ್ಗೆ ಜಲಂಧರನ್ ಕ್ಯಾರೆಕ್ಟರ್ ಇನ್ಸ್ಪಿರೇಷನ್ ಇಂದ ಹುಟ್ಕೊಂಡಿರುವಂತ ಕ್ಯಾರೆಕ್ಟರ್. ಅದು ಸೂರ್ಯ ಪ್ರತಾಪನ ಇಟ್ಟಿದ್ದು ಏನಕ್ಕೆ ಅಂದ್ರೆ ಜಲಂಧರ್ ಹಿನ್ನೆಲೆಯಲ್ಲಿ ಒಂದು ಭಾಗ ಬರುತ್ತೆ. ಕೃಷ್ಣ ಬಂದು ಸೂರ್ಯನ್ ಪ್ರತಾಪನ್ ಇದಾದಾಗ ಜಲಂಧರ ಇದಾಗೋದು. ಸೊ ಅದೇ ಮಹಾಭಾರತಕ್ಕೊಂದು ಲೀಡ್ ಸಿಗುವಂಥದ್ದು. ಸೊ ಆ ಕ್ಯಾರೆಕ್ಟರ್ ಇಂದ ಅದಕ್ಕೆ ಸೂರ್ಯ ಪ್ರತಾಪ ಅನ್ನೋ ಅಂತ ಹೆಸರಿಟ್ಟಿರುವಂಥದ್ದು. ಈ ತರ ಆ ಸಿನಿಮಾದೊಂದು ಸಂಭವಂ ಯುಗಗೆ ನಾವು ಟೈಟ್ಲ್ ಹಿಂದೆ ಮಹಾಭಾರತಕ್ಕೆ ನಾವು ಅಷ್ಟು ಲಿಂಕ್ ಕೊಟ್ಟಿದ್ವಿ.
ಈಗ ಬಂಗಾರದ ಮಂಚೂರಿ ಹೇಳಿದ್ರೆ, ಬಟ್ ನಮ್ಮ ತಲೆಯಲ್ಲಿ ಇದ್ದಿದ್ದು ಮಹಾಭಾರತಕ್ಕೆ ಲಿಂಕ್ ಕೊಡ್ಬೋದು. ಆ ಟೈಟ್ಲು, ಆ ಕ್ಯಾರೆಕ್ಟರೇಷನ್, ಆ ಸಿನಿಮಾದ ಒಂದು ಕಂಟೆಂಟ್ ಅಂದ್ರೆ ಒಂದು ಅನ್ಯ ಧರ್ಮನ ಧರ್ಮದ ಕಡೆ ತಗೊಂಡೋಗಕ್ಕೆ ಮಾಡುವಂತ ಒಂದಿಷ್ಟು ಪ್ರಯತ್ನಗಳಲ್ಲಿ ಏನೇನು ಲಿಂಕ್ ಇದೆ ಅದನ್ನೆಲ್ಲ, ಅಂದ್ರೆ ಕತೆ ಬರ್ದಾಗ ಅದು ಇರ್ಲಿಲ್ಲ, ನಾವು ಬರ್ದಾದ್ಮೇಲೆ ಯೋಚಿಸಿದಾಗ ಓ ಇಷ್ಟೊಂದೆಲ್ಲ ಲಿಂಕ್ ಇದೆ ಅನ್ನೋದು ನಮ್ಗಲ್ಲ ಆಳುವಾಗ ಕೆಲವೊಂದಿಷ್ಟು ಗೊತ್ತಾಗ ಹೋಯ್ತು. ಆಮೇಲೆ ಪ್ರತಿಯೊಂದು ಕ್ಯಾರೆಕ್ಟರ್, ಇವಾಗ ಇವ್ರ ಕ್ಯಾರೆಕ್ಟರ್ ಆಗಿರ್ಬೋದು, ನಮ್ಮ ವೆಂಕಟೇಶ್ ಪ್ರಸಾದ್ ಕ್ಯಾರೆಕ್ಟರ್ ಆಗಿರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಒಂದೊಂದು ಬೇರೆ ಬೇರೆ ಥರದ ಆಯಾಮದಲ್ಲಿ ನಿಮ್ಗೆ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ಅಷ್ಟು ನಾವು ಲಿಂಕ್ ಮಾಡಿ ಸಂಭಾವ್ಯ ಯುಗ ಅನ್ನೋ ಒಂದು ಸಬ್ಜೆಕ್ಟ್ನ ರೆಡಿ ಮಾಡಿರುವಂಥ ಕಥೆ ಇದು ಸಂಭಾವ್ಯ ಯುಗ. ಈಗ ಜಲಂಧರ್ ಕ್ಯಾರೆಕ್ಟರ್ ಆಗಿರ್ಬೋದು, ಈಗ ಇವ್ರದ್ದು ಆಕ್ಚುಲಿ ಹೆಸರು ಟೋನಿ ಅಂತ ಇಟ್ಟರು, ಇವ್ರ ಕ್ಯಾರೆಕ್ಟರ್ ಬಂದಾಗ ಅದಕ್ಕೆ ಅದರದೇ ಆದ ಒಂದು ಮಹತ್ವ ಪಡ್ಕೊಳ್ಳೋ ಥರ ಒಂದಿಷ್ಟು ವಿಷಯ ಸ್ಟಡಿ ಮಾಡಿರುವಂಥದ್ದು. ಕೃಷ್ಣ ಆಕ್ಚುಲಿ ಲಾಯರ್ ಪಾತ್ರಧಾರ ಹೆಸರೇ ಅದು ಇಲ್ಲ, ಇಲ್ಲೊಂದು ಸಿನಿಮಾಗೋಸ್ಕರ ಇದು ಇವತ್ತು ಹೌದು ಅಲ್ಲ ಅದೇ ಅಲ್ಲ. ನೀವು ಇವಾಗ ಫಸ್ಟಿಂದ ಮಾತಾಡಲ್ಲ, ಫಸ್ಟಿಂದ ಎಲ್ಲ ಕೇಸು ಸೋತಿರ್ತಾನಂದ್ರೆ ನಿಮ್ಗೆ ಕೊನೆಯಲ್ಲಿ ಅವ್ನು ಬಂದು ಬಿಡಿಸ್ತಾನ ಅನ್ನೋದೇ ಒಂದು ಕ್ಯೂರಿಯಾಸಿಟಿ ಅಲ್ವಾ ಎಲ್ರಿಗೂ. ಕೋರ್ಟಲ್ಲಿ ಬಂದು ವಾದ ಮಾಡಿದಾಗ ಅಷ್ಟೊಂದು ವಿಜುವಲ್ ಬಿದ್ದಿರೋ ಅಂಥದ್ದು. ಆ್ಯಕ್ಚುಲಿ ಹೀರೋಗಿಂತ ಜಾಸ್ತಿ ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಲಾಯರ್ಗೆ ವಿಜುವಲ್ ಜಾಸ್ತಿ ಬಿದ್ದಿದೆ. ಹೌದು ಹೌದು ಖಂಡಿತ ರಿಲೀಸ್ ಆಗುತ್ತೆ ನಿರ್ಮಾಪಕರು ಅದೇ ನಮಗೂ ಅದೇ ಹೌದು ಖಂಡಿತ ಖಂಡಿತ. ಎಲ್ರಿಗೂ ನಮಸ್ಕಾರ. ಸಾಕಷ್ಟು ಚರ್ಚೆ ಎಲ್ಲ ನಡೆದಿದೆ. ಇನ್ಸ್ಪೆಕ್ಟರ್ ನನಗೆ ಖುಷಿಯಾಗಿದೆ. ಇನ್ವೆಸ್ಟಿಗೇಷನ್ ನಾನು ಕಡಿಮೆ ಮಾಡಿದ್ದೀನಿ ಸಿನಿಮಾದಲ್ಲಿ. ತುಂಬ ಪಾತ್ರಗಳು ಇರೋದ್ರಿಂದ ನಾನೇ ಹೆಚ್ಚಿಗೆ ಏನು ಮಾಡಿಲ್ಲ. ಸೊ ಬೇರೆ ಬೇರೆ ಪಾತ್ರಗಳು ಬರುತ್ತೆ, ಅವ್ರವ್ರು ಮಾಡ್ಕೊಂಡು ಹೋಗ್ತಾರೆ. ನನಗೆ ಸಿಕ್ಕಿರೋ ಪಾತ್ರ ಏನಿದೆ ನಾನು ಅದನ್ನು ಖುಷಿಯಿಂದ ಮಾಡಿದ್ದೀನಿ. ಬಟ್ ಇದೇ ನಿರ್ಮಾಪಕರು ಪ್ರೀವಿಯಸ್ ಸಿನಿಮಾ 97 ಕೂಡ ಇನ್ಸ್ಪೆಕ್ಟರ್ ಪಾತ್ರ ಮಾಡಿದ್ದೆ. ಮತ್ತೆ ಅಂದರೆ ಅದರಲ್ಲಿ ಕಾಮಿಕಲ್ ಇದರಲ್ಲಿ ಕಂಪ್ಲೀಟ್ಲಿ ನೆಗೆಟಿವ್ ಆಗಿರೋಂಥ ಇನ್ಸ್ಪೆಕ್ಟರ್ ಪಾತ್ರ ನನಗೆ ಖುಷಿ ಕೊಟ್ಟಿದೆ. ಹೊಸ ನಿರ್ಮಾಪಕರು, ಹೊಸ ನಿರ್ದೇಶಕರು ನನ್ನ ಗುರುತಿಸಿ ಈ ಥರದೊಂದು ಪಾತ್ರ ಕೊಟ್ಟಿದ್ದಾರೆ. ಈಗ ಸರ್ ಸಿನಿಮಾ ಬಗ್ಗೆ ಹೇಳುವಂಥದ್ದು ಏನಿಲ್ಲ, ಎಲ್ಲ ಚರ್ಚೆ ನಡೆದೋಯ್ತು. ಮಾರ್ಕೆಟಿಂಗ್ ಬಗ್ಗೆ ನಿಜವಾಗ್ಲೂ ಆ್ಯಕ್ಚುಲಿ ಅಂದರೆ ವಿ ಆರ್ ಇನ್ ದ ಕಸ್ಪ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಿಂದಿನ ಕಾಲದಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ, ಮಾರ್ಕೆಟಿಂಗ್ ಸುಲಭವಾಗಿ ಆಗ್ತಾ ಇತ್ತು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಲಾಸ್ಟ್ ಒಂದು ಡಿಕೇಡಲ್ಲಿ ಎಸ್ಪೆಷಲಿ ಡಿಜಿಟಲ್ ಮೀಡಿಯಾ ಬಂದ್ಮೇಲಿಂದ ಯಾವುದು ಸತ್ಯ ಯಾವುದು ಮಿಥ್ಯ ಏನು ಗೊತ್ತಾಗ್ತಾ ಇಲ್ಲ. ಯಾರಿಗೆ ಎಷ್ಟು ಫಾಲೋವರ್ಸ್ ಇದ್ದಾರೆ, ಅದು ಸತ್ಯನಾ, ನಿಜವಾಗ್ಲೂ ಇದ್ದಾರೆ, ಅದು ಕನ್ವರ್ಷನ್ ಆಗ್ತಿದೆಯಾ? ಖಂಡಿತ ಆಗ್ತಾನೆ. ಇವಾಗ ಮಧುರ ಆಸ್ ಅನ್ ಎಕ್ಸಾಂಪಲ್, 80,000 ಫಾಲೋವರ್ಸಲ್ಲಿ 8 ಜನ ನೋಡೋಕೆ ಬಂದಿಲ್ಲ ಅಂತ ಹೇಳಿದ್ರೆ ಆ ಫಾಲೋವರ್ಸ್ ನಿಜವಾಗ್ಲೂ ನಿಮ್ಮನ್ನು ಫಾಲೋ ಮಾಡ್ತಾ ಇಲ್ಲ. ನೀವು ಹಾಕ್ತಿರೋ ಬಟ್ಟೆನ ಫಾಲೋ ಮಾಡ್ತಾ ಇರ್ಬೋದು, ನೀವೇನೋ ಹೇಳಿರೋ ಮಾತನ್ನು ಫಾಲೋ ಮಾಡ್ತಾ ಇರೋದು ಅಷ್ಟೇ ಹೊರತು ಅವರು ನಿಜವಾದ ಅಭಿಮಾನಿಗಳಲ್ಲ. ಇದು ಸತ್ಯನ ಇನ್ನೂ ಯಾರು ಅರ್ಥ ಮಾಡ್ಕೊಂಡಿಲ್ಲ. ಅದೇ ರೀತಿ ಎಷ್ಟೊಂದು ಜನ ನಿರ್ಮಾಪಕರು ಅರ್ಥ ಮಾಡ್ಕೊಂಡಿಲ್ಲ. ಸಾಕಷ್ಟು ಜನ ಹೊಸ ಹೊಸ ಹೀರೋಗಳನ್ನ ಯಾರು ಲಾಂಚ್ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಲಕ್ಷಾಂತರ ಫಾಲೋವರ್ಸ್ ಇದ್ದಾರೆ ಅಂತ ಅನ್ಕೊಂಡು ಲಾಂಚ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದೀವಿ ನಾವು ಅದನ್ನೆಲ್ಲ ಸಾಕಷ್ಟು ಜನತೆ. ಸೊ ಡಿಜಿಟಲ್ ಮೀಡಿಯಾ ಅನ್ನೋದು ಏನಿದೆ ಇತ್ತೀಚಿನ ಎಸ್ಪೆಷಲಿ 1 ಡಿಕೇಡಿಂದ ಬೆಳವಣಿಗೆ ಆಗ್ತಾ ಇದೆ. ಅದು ಮೆಚುರಿಟಿ ಬರಬೇಕು. ಮೆಚುರಿಟಿ ಬಂದರೆ ಅಟ್ಲೀಸ್ಟ್ ಖಂಡಿತ ನಮ್ಗೆಲ್ಲರೂ ಗೊತ್ತಾಗುತ್ತೆ. ಯಾಕಂದ್ರೆ ಎಲ್ಲರೂ ನಿರ್ಮಾಪಕರು ದುಡ್ಡು ಖರ್ಚು ಮಾಡ್ತಾ ಇದ್ದಾರೆ, ಮಾರ್ಕೆಟಿಂಗ್ ಮಾಡೋದಕ್ಕೆ ಹರಸಾಹಸ ಮಾಡ್ತಾ ಇದ್ದಾರೆ. ತಲುಪ್ತಾ ಇಲ್ಲ. ಯಾಕೆ ತಲುಪ್ತಾ ಇಲ್ಲ? ಕನ್ನಡದಲ್ಲಿ ಮಾತ್ರ ನಾವು ವಿ ಆರ್ ಫೇಲ್ಡ್. ಅದರ್ ಲ್ಯಾಂಗ್ವೇಜಸ್ ತುಂಬ ಚೆನ್ನಾಗಿ ಅದನ್ನ ಕ್ಯಾಪ್ಚರ್ ಮಾಡಿದ್ದಾರೆ. ಇಲ್ಲ, ನಾಟ್ ಎಕ್ಸಾಕ್ಟ್ಲಿ. ನಾನು ಡಿಜಿಟಲ್ ಮಾರ್ಕೆಟಿಂಗ್ ಇಂದ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇಲ್ಲ. ಮಾರ್ಕೆಟಿಂಗ್ ಆಫ್ ಎ ಫಿಲ್ಮ್, ಓವರ್ ಆಲ್ ಮಾರ್ಕೆಟಿಂಗ್ ಆಫ್ ಎ ಫಿಲ್ಮ್ ಏನು ಮಾಡ್ತಾ ಇದ್ದಾರೆ ತುಂಬ ಆಲ್ಸೋ ಅಲ್ಲ ಸಾರಿ ನಾಟ್ ಜಸ್ಟ್ ಡಿಜಿಟಲ್. ನಾಟ್ ಜಸ್ಟ್ ಡಿಜಿಟಲ್, ವೇ ದೇ ಆರ್ ಮಾರ್ಕೆಟಿಂಗ್, ಪ್ರೊಫೆಷನಲ್ ಆಗಿ ಏನು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾರೆ ಇವಾಗ ನಾವು ನೋಡಿದ್ದೀವಿ. ಇನ್ಫ್ಯಾಕ್ಟ್ ನಾವು KGF ಮಾಡೋದಾಗ ಕೂಡ ಎಲ್ಲ ಫ್ರಮ್ ಆಲ್ ಓವರ್ ದಿ ಕಂಟ್ರಿ ಪ್ರೆಸ್ನವ್ರನ್ನೆಲ್ಲ ಇಲ್ಲಿ ಕರೆಸಿ ನಾವು ಇಲ್ಲಿ ಶೆರಟನ್ನಲ್ಲಿ ಇನ್ಫ್ಯಾಕ್ಟ್ ಪ್ರೆಸ್ ಮೀಟ್ ಮಾಡಿದ್ವಿ, ಹೊಂಬಾಳಿಯವ್ರು ಮಾಡಿದ್ರು. ಅದೇ ರೀತಿ ಬೇರೆಯವ್ರು ಎಲ್ಲರೂ, ಯಾರು ಸಲ್ಮಾನ್ ಖಾನ್ ಇಂದ ಇರ್ಬೋದು, ಪ್ರತಿಯೊಬ್ಬರು ಇವತ್ತು ಬ್ಯಾಂಗ್ಳೂರ್ ಬಂದ್ಬಿಟ್ಟು ಪ್ರೆಸ್ ಮೀಟ್ಸ್ ಮಾಡ್ತಾ ಇದ್ದಾರೆ. ಟ್ರೈಂಗ್ ಟು ರೀಚ್ ಔಟ್ ಟು ಮೋರ್ ನಂಬರ್ ಆಫ್ ಪೀಪಲ್. ಕನ್ನಡದವ್ರು ನಾವು ಅದನ್ನು ಪ್ರಯತ್ನ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ನಮ್ಮ ಸಿನಿಮಾ ಕೂಡ ನಾವು ಹುಬ್ಳಿ, ಹಾವೇರಿ ಎಲ್ಲ ಕಡೆ ಹೋಗ್ತಾ ಇದ್ದೀವಿ. ಕನ್ವರ್ಷನ್ ಆಗ್ತಿಲ್ಲ. ಯಾಕೆ ಏನು ಅನ್ನೋದನ್ನ ನಿಜವಾಗ್ಲೂ ವಿ ಫೇಲ್ ಟು ಅಂಡರ್ಸ್ಟ್ಯಾಂಡ್. ಎಸ್ಪೆಷಲಿ ಐ ಆಮ್ ಜಸ್ಟ್ ಟಾಕಿಂಗ್ ಅಬೌಟ್ ದಿ ಮಾರ್ಕೆಟಿಂಗ್ ಪಾರ್ಟ್. ನಾನು ಸಿನಿಮಾ ಕಾಂಟೆಂಟ್ ಮಾತಾಡ್ತೀವಿ ಅಂದರೆ ಅದು ಮತ್ತೆ ಅದು ಬೇರೆ ಚರ್ಚೆ ಆಗುತ್ತೆ. ಬಟ್ ಮಾರ್ಕೆಟಿಂಗಲ್ಲಿ ಖಂಡಿತ ನಾವು ಫೇಲ್ ಆಗ್ತಾ ಇದ್ದೀವಿ. ನಾವಂತಲ್ಲ, ಒಂದು ಶಾಕಾಹಾರಿ ಅಂತ ಒಂದು ಸಿನಿಮಾ ಇರ್ಬೋದು, ಒಂದು ಒಳ್ಳೆ ಸಿನಿಮಾ ಮಾಡಿದ್ರು. ಬ್ಲಿಂಕ್ ಅಂತ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ರು. ಆ ಸಿನಿಮಾಗಳನ್ನ ಕೂಡ ನಾವು ನಿಜವಾದ ಕನ್ನಡ ಆಡಿಯನ್ಸ್ಗೆ ನಾವು ತಲುಪಿಸೋದಕ್ಕೆ ವಿ ಆರ್ ಆ್ಯಕ್ಚುಲಿ ಫೇಲಿಂಗ್ ಅಂತ ನನಗೆ ಅನಿಸ್ತಾ ಇದೆ. ಶಾಕಾಹಾರಿಗೆ ಇನ್ನೂ ಬಂದಿಲ್ಲ ಸರ್. ಬ್ಲಿಂಕ್ ಅಟ್ಲೀಸ್ಟ್ ತೊಗೊಂಡ್ರು ಪಾಪ. ಶಾಕಾಹಾರಿ ಇನ್ನೂ ಬಂತು ಸರ್. ಅದನ್ನು ನಮ್ಮ ಸಿನಿಮಾಗಳನ್ನ ಈಗ ಹೊಂದಿಸಿ ಬರೀ ಅಂತ ಒಂದು ಸಿನಿಮಾ ಇತ್ತು, ನನ್ನ
ಸರ್ ಎಷ್ಟು ಕಷ್ಟಪಟ್ಟು ನನಗೆ ಗೊತ್ತು ಸರ್, ಕೊಡೋದು ಅಲ್ಲಿ ಅಮೆಝಾನ್ಗೆ ಹಾಕೋದಿದೆಯಲ್ಲ, ಒಳ್ಳೆ ಸಿನಿಮಾ ಮಾಡಿದ್ರು ಕೂಡ ನಮ್ಮ ಸಿನಿಮಾನು ಇಲ್ಲ ಸರ್, ಪ್ರಯತ್ನದಲ್ಲಿದ್ದೀವಿ. ಸಿ ಅದನ್ನ ಕೆರಾಟ್ ರಿಲೀಸ್ ಮಾತುಕತೆ ನಡೀತಾ ಇದೆ. ಎಲ್ರಿಗೂ ಗೊತ್ತಿದೆ, ದೊಡ್ಡ ದೊಡ್ಡ ಸಿನಿಮಾಗಳು ಕೂಡ ರಿಲೀಸ್ ಮಾಡೋದಕ್ಕೆ ಯಾಕೆ ಡಿಲೇ ಮಾಡ್ತಾ ಇದ್ದಾರೆ ಅಂತ. ಆಲ್ ಆಫ್ ಅಸ್ ಕನ್ನಡಕ್ಕೆ ಮಾತ್ರ ಈ ಮಲತಾಯಿ ಧೋರಣೆ ಇದೆ. ನಾವೆಲ್ಲರೂ ಒಟ್ಟಿಗೆ ಸೇರಿ ಅಥವಾ ಚೇಂಬರ್ ಒಂದು ಮದರ್ ಬೋರ್ಡ್ ಎಲ್ಲ ಮಾಡಬೇಕು, ಪ್ರೊಟೆಸ್ಟ್ ಮಾಡಬೇಕು. ಅದಾಗ್ತಿಲ್ಲ, ಕಷ್ಟ ಇದೆ. ಡೆಮೋಕ್ರಸಿಲಿ ವಿ ರಿಲಿ ಕಾಂಟ್ ಫೈಟ್ ದಿಸ್ ಔಟ್. ಅದರಲ್ಲಿ ಏನೋ ಒಂದು ಅಂದರೆ ನಿಜವಾಗ್ಲೂ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ ಭಾಳ ಒಳ್ಳೆ ಪ್ರೊಡ್ಯೂಸರ್ಸು, ತುಂಬ ಪ್ರೀತಿ ಇಟ್ಕೊಂಡಿದ್ದಾರೆ ಕನ್ನಡ ಸಿನಿಮಾ ಬಗ್ಗೆ. ಮುಂದೆ ಕೂಡ ಚೀತಾ ಅಂತ ಒಂದು ಭಾಳ ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾರೆ. ನಮಗೆಲ್ಲ ಏನು ಆಶಯ ಅಂತ ಹೇಳಿದ್ರೆ, ಅವ್ರು ಮಾಡುವಂಥ ಪ್ರಯತ್ನಗಳಿಗೆಲ್ಲ ಹೇಗಾದರೂ ಒಂದು ಫಲ ಸಿಕ್ಕಿದ್ರೆ ಮುಂದೆ ಅವ್ರು ದೊಡ್ಡ ನಿರ್ಮಾಪಕರಾಗಿ ಉಳ್ಕೊಳ್ತಾರೆ. ಅವ್ರನ್ನ ಉಳಿಸ್ಕೊಳ್ಳೋ ಭಾರ ನಮ್ಮ ಮೇಲೆಲ್ಲ ಇದೆ. ಹೊಸ ನಿರ್ದೇಶಕರು ಸಾಕಷ್ಟು ಜನ ಬರ್ತಾ ಇದ್ದಾರೆ. ಇವರು ಪಾಪ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅವ್ರಿಗೇನು ಅವ್ರು ಎಲ್ಲ ವಿದ್ಯೆನೂ ಹಾಕಿ ಸಿನಿಮಾ ಮಾಡಿದ್ದಾರೆ. ಜನರ ತಲುಪಿಸೋ ಪ್ರಯತ್ನಗಳು ಮಾಡ್ತಾ ಇದ್ದೀವಿ. ಎಲ್ಲಿ ನೀವು ಹೇಳಿದ್ರಿ ಇವಾಗ ಫಾರ್ ಎಕ್ಸಾಂಪಲ್ ಈಗ ಮಧುರಾಗಿ ಹೇಗೆ ಮಾಡಬೇಕು ಅಂತ, ಆ ಥರ ಪ್ರಯತ್ನಗಳನ್ನ ಹೊಸ ರೀತಿ ನ್ಯೂ ವೇಸ್ ಆಫ್ ರೀಚಿಂಗ್ ಔಟ್ ಟು ಪೀಪಲ್ ಪ್ರಯತ್ನಗಳಾಗಬೇಕು ಮಾಡಬೇಕು. ಹೌದು ಸರ್, ಹೌದು 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 ಖಂಡಿತ ಹೌದು ಹೌದು ನಿಜ. ಎಸ್ ಸರ್ ಅಂದರೆ ಈಗ ಆ್ಯಕ್ಚುಲಿ ನಮ್ಮ ಇನ್ಫ್ಯಾಕ್ಟ್ ಇಲ್ಲಿ ನಾನು ನಿಜವಾಗ್ಲೂ ಒಂದು ಇದು ಜ್ಞಾಪಕ ಬರ್ತಾ ಇದೆ. ಸುನಿಯವರು ಸಿನಿಮಾ ಮಾಡಿದಾಗ ತುಂಬ ಚೆನ್ನಾಗಿ ಮಾರ್ಕೆಟ್ ಮಾಡಿದ್ರು ಸಿನಿಮಾನ. ಇನ್ಫ್ಯಾಕ್ಟ್ ಸಿನಿಮಾ ಶೂಟೇ ಮಾಡಿರಲಿಲ್ಲ, ಒಂದು ಟೀಸರ್ ಮಾಡಿಬಿಟ್ಟು ಸುನಿ ಭಾಳ ಚೆನ್ನಾಗಿ ಮಾರ್ಕೆಟ್ ಮಾಡಿದ್ರು. ದಟ್ ವಾಸ್ ರಿಯಲಿ ಬ್ರಿಲಿಯಂಟ್. ನಮ್ಮ ಶೆಟ್ಟೀಸ್ ಎಲ್ಲರೂ, ಆಲ್ ದಿ ಶೆಟ್ಟೀಸ್ ಎಲ್ಲರೂ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ. ಪ್ರತಿಯೊಬ್ಬರು ಅದನ್ನ ಅವರಿಂದ ತುಂಬ ಕಲಿಯೋದಿದೆ. ಅವರೆಲ್ಲ ಹೊಸಬ್ರು ಹಳಬ್ರು ಅನ್ನೋದಿಲ್ಲ. ಖಂಡಿತ ಸರ್, ಅದಿಲ್ಲದೆ ಏನು ಮಾಡಿದ್ರು ಅಷ್ಟೇ ಅಲ್ವಾ. ಹೌದು, ಕಾಂಟೆಂಟ್ ಅಲ್ಲಿ ಒಳಗಡೆ ಏನಿಲ್ಲ ಅಂತ ಹೇಳಿದ್ರೆ ಅದು ಗಾಳಿ ಗೋಪುರ ಆಗಬಾರ್ದು. ಗೋಪುರ ಗಟ್ಟಿಯಾಗಿರ್ಬೇಕು, ಬುನಾದಿ ಚೆನ್ನಾಗಿದ್ರೇನೆ ಪ್ರತಿಯೊಂದು ಆಗೋದು. ಅದು ಒಪ್ಕೊಳ್ತೀನಿ, ಒಪ್ಕೊಳ್ತೀನಿ. ಸರ್ ಅದು 98 ಸಿನಿಮಾಗಳು. ನಿಜ ಹೇಳ್ಬೇಕಂದ್ರೆ ನಾನು 25 ವರ್ಷದಿಂದ ಸಿನಿಮಾಲಿದ್ದೀನಿ. ಸಾಕಷ್ಟು ಜನ ಹೊಸಬರು ಬರ್ತಿರೋರಿಗೆ ಕಲಿಕೆ ಇಲ್ಲ. ತುಂಬ ಅದು ಸಿನಿಮಾ ಎಜುಕೇಶನ್ ಇಲ್ಲರು. ಬೇರೆ ನಾನು ಅವರು ಪೋಸ್ಟ್ ಗ್ರಾಜ್ಯುಯೇಟ್ ಮಾಡಿರ್ಬೇಕು ಆ ಥರ ಹೇಳ್ತಿಲ್ಲ. ಸಿನಿಮಾ ಬಗ್ಗೆನೇ ಇತಿಹಾಸ ಗೊತ್ತಿಲ್ಲದೆ, ಸಿನಿಮಾ ಹೇಗಾಗುತ್ತೆ ಅಂತ ಗೊತ್ತಿಲ್ಲದ್ರೆ ಸಿನಿಮಾಗಳು ಮಾಡ್ತಾ ಇದ್ದಾರೆ, ನಡೀತಾನೆ ಇದೆ. ಅದರಿಂದ ಸಾಕಷ್ಟು ಫೇಲ್ಯೂರ್ ಆಗ್ತಾ ಇದೆ, ಕಳ್ಕೊಂಡಿದ್ದೀವಿ ಸರ್. ಅದು ನಿಜ, ಸತ್ಯ. ಅದು ಸತ್ಯ. ಅದು ಒಳ್ಳೆ ಸಿನಿಮಾಗಳು ಮಾಡ್ತಾರೆ, ಕಾಂಟೆಂಟ್ ಬೇಸ್ ಸಿನಿಮಾಗಳು. ಇವಾಗ ರಾಜ್ ಬಿ ಶೆಟ್ಟಿ ಅವರು ಒಂದು ಮೊಟ್ಟೆ ಕತೆ ಒಂದು ಸಿನಿಮಾ ಮಾಡಿದಾಗ ಅವ್ರು ಯಾರಿಗೂ ಗೊತ್ತಿಲ್ಲ. ಸಿನಿಮಾ ಚೆನ್ನಾಗಿ ಮಾಡಿದ್ರು ಎಲ್ಲರೂ ಬಂದು ನೋಡೋದು. ಆಸ್ ಸಿಂಪಲ್ ಅಸ್ ದಟ್. ಕಾಶಿನಾಥ್ ಅವರು ಆ ಕಾಲದಲ್ಲಿ ಅವರು ಆ ಥರ ಸಿನಿಮಾಗಳು ಪ್ರಯತ್ನಗಳು ಮಾಡಿದಾಗ ಜನ ಬಂದು ನೋಡ್ತಾರೆ. ಕಾಂಟೆಂಟ್ ಒಳಗಡೆ ನಾವು ಏನು ಹೇಳ್ತಾ ಇದ್ದೀವಿ ಅಷ್ಟೇ. ದಟ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್. ಇನ್ನೇನಿಲ್ಲ. ಎಕ್ಸ್ಕ್ಯೂಸ್ ಅದು ನಿಜ ಅಲ್ಲ ಸರ್. ಜನ ಬರ್ತಾ ಇದ್ದಾರೆ ಅದೊಂದೇ ಅಲ್ಲ. ನಾವು ಒಳ್ಳೆ ಸಿನಿಮಾ ಮಾಡಬೇಕು, ಅದಕ್ಕೆ ಜನ ಕರ್ಕೊಂಡು ಬರೋ ಪ್ರಯತ್ನನೂ ನಮ್ದು ಚೆನ್ನಾಗಿರಬೇಕು. ಮಾರ್ಕೆಟಿಂಗಲ್ಲಿ ಐ ಥಿಂಕ್ ಅದಂತೂ ನಿಜ. ಕನ್ನಡ ಸಿನಿಮಾದವ್ರು ಎಲ್ಲರೂ ಗೊತ್ತಾಗ್ತಾ ಇಲ್ಲ ಇನ್ನು ಇನ್ಫ್ಯಾನ್ಸಿ ಸ್ಟೇಜ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಇದ್ದೀವಿ. ಮೊದಲು ಸ್ವಲ್ಪ ಸುಲಭ ಆಯಿತು. ಎಕ್ಸಾಕ್ಟ್ಲಿ 30 ಜನ ಪ್ರೆಸ್ನವ್ರು ಬರ್ತಾ ಇದ್ರು. ಕರೆಕ್ಟಾಗಿ ಮಂಗಳವಾರ ಬುಧವಾರ ಪ್ರೆಸ್ ಮೀಟ್ ಮಾಡ್ತಾ ಇದ್ವಿ, ಶುಕ್ರವಾರ ಕರೆಕ್ಟಾಗಿ ಅದೆಲ್ಲ ಪ್ರೆಸ್ಸಲ್ಲೂ ಬರ್ತಾ ಇತ್ತು. ಅದು ತುಂಬ ಆರ್ಗನೈಸ್ ಆಗಿ ಹೇಗೆ ದಾರಿ ಕರೆಕ್ಟಾಗಿ ಗೊತ್ತಿತ್ತು. ಆಮೇಲೆ ನಂತರ ಟಿವಿ ಚಾನಲ್ಸ್ಗಳು ಬಂತು, ಟಿವಿ ಚಾನಲ್ಸ್ ಹೇಗೆ ಮಾಡ್ಬೇಕು ಗೊತ್ತಿತ್ತು. ಇವಾಗ ಒಂಥರ ಮಶ್ರೂಮ್ ಆಗಿದೆಯಲ್ಲ ಪ್ರತಿಯೊಂದು. ನಮ್ಗೆ ಇನ್ನೂ ಹಿಡಿತಕ್ಕೆ ಬಂದಿಲ್ಲ ಆ್ಯಕ್ಚುಲಿ. ನಿರ್ಮಾಪಕರಿಗಾಗಲಿ ಮಾರ್ಕೆಟಿಂಗ್ ಮಾಡೋರಿಗೆ ಕಲ್ತ್ಕೋಬೇಕಿನ್ನು, ಖಂಡಿತ ಕಲಿಯೋದಿದೆ. ಅಫ್ಕೋರ್ಸ್ ಆಮೇಲೆ ನೀವು ಹೇಳಿದಾಗೆ ಸ್ಕ್ರಿಪ್ಟ್ ಮಾಡೋದನ್ನ ತುಂಬ ಚೆನ್ನಾಗಿ ಕಲಿಬೇಕು, ಡೈರೆಕ್ಷನ್ ಮಾಡೋದನ್ನು ಕಲಿಬೇಕು. ನಮ್ಮ ಚಿತ್ರರಂಗ, ಕನ್ನಡ ಚಿತ್ರರಂಗ ಎಸ್ಪೆಷಲಿ. ಸರ್ ನಾನು ಎಲ್ಲ ಭಾಷೆ ಸಿನಿಮಾಗಳು ನೋಡ್ತೀನಿ, ಸ್ಪ್ಯಾನಿಷಿಂದ ಹಿಡಿದು ತುಳು ನೋಡ್ತೀನಿ, ಕನ್ನಡನೂ ಸರ್ ಖಂಡಿತ ಎಲ್ಲ ಸರ್. ನಾನು ಎಲ್ಲ ಸಿನಿಮಾಗಳು ನಾನು ನೋಡೋಣ. ನಾನು ಇವಾಗ ಶಾಕಾಹಾರಿ ಬ್ಲಿಂಕ್ ಬಗ್ಗೆ ಮಾತಾಡ್ತೀನಿ ಅಂದ್ರೆ ನೋಡ್ಬಿಟ್ಟೆ ಮಾತಾಡ್ತಾ ಇದ್ದೀನಿ ನಾವು. ಖಂಡಿತ ನಿಮ್ಮ ಸ್ವಲ್ಪ ನಿಮ್ಗೆ ಬರ್ದಿರೋದೆಲ್ಲ ಓದ್ಕೊಂಡು ಸ್ವಲ್ಪ ಅದ್ರಲ್ಲಿ ಆಯ್ಕೆಗಳು ಮಾಡ್ಕೊಳ್ತೀವಿ. ಆಮೇಲೆ ಇನ್ನೊಂದು ಹೇಳ್ಬೇಕು, ನಮ್ಮ ಸಿನಿಮಾಗೆ ತಾವೆಲ್ಲರೂ ತುಂಬಾ ಒಳ್ಳೆ ವಿಮರ್ಶೆಗಳನ್ನ ಕೊಟ್ಟಿದ್ದೀರಾ, ಬರ್ದಿದ್ದೀರಾ. ತುಂಬಾ ಹೃತ್ಪೂರ್ವಕ ಧನ್ಯವಾದಗಳು. ನಮ್ಮ ಸಿನಿಮಾಗೆ ಒಂದು ಸಣ್ಣ ಪ್ರಯತ್ನಕ್ಕೆ ಇಷ್ಟು ಯಥೇಚ್ಛವಾಗಿ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ಪ್ರಶಂಸಿದ್ದೀರಾ. ತಮ್ಮೆಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ನಿಮಿಷ, ನಮ್ಮ ಅಂಬಿ ಇವರು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ಕೆಲಸ ಮಾಡಿದ್ದಾರೆ, ಈ ಸಿನಿಮಾನ ಒಂದು ಪಾತ್ರ ಮಾಡಿದ್ದಾರೆ. ಅವರು ಕೂಡ ಎಲ್ರಿಗೂ ನಮಸ್ಕಾರ.
ನಾನು ಸಿನಿಮಾದಲ್ಲಿ ಅಸೋಸಿಯೇಟ್ ಡೈರೆಕ್ಟ್ರು ಮತ್ತು ಹೀರೋ ಫ್ರೆಂಡಾಗಿ ಮಾಡಿದ್ದೀನಿ. ನನಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸು. ಅವರು ನಾನು ಮಿಸ್ಟರ್ ಬೇಸರಿಂದ ತುಂಬ ಕ್ಲೋಸ್ ಫ್ರೆಂಡ್ಸು. ನಾನು ತುಂಬ ಚೆನ್ನಾಗಿ ಕೇಳಿ ಚಾನ್ಸ್ ಕೊಟ್ಟರು ನನಗೆ. ಅಸಿಸ್ಟೆಂಟ್ ಇಲ್ಲ ಸರ್, ಇಲ್ಲ ಸರ್, ಕೇಳಿದೆ ನಾನು ಲಾಸ್ಟ್ ಸೆಟ್ಗೆ ಹೋದಾಗ ಕೇಳಿದೆ ಸರ್ ನಾನು ಮಾಡ್ಬೋದಂದ್ರೆ ಅವ್ರು ಮಾಡಮ್ಮಿ ಅಂತ ಅದಕ್ಕೆ ಮಾಡಿದೆ. ಆಮೇಲೆ ನಮ್ಮ ಜಯಣ್ಣ ನಂಗೆ ತುಂಬ ಸಪೋರ್ಟಿವ್ ಆಗಿದ್ದು ಸಿನಿಮಾದಲ್ಲಿ. ಜಯಣ್ಣ ನಮ್ಮ ಇವರು ಮತ್ತು ಕೋ ಆರ್ಟಿಸ್ಟರು ನಮ್ಮ ಮಧುರಾ ಮೇಡಮು, ನಿಶಾ ಮೇಡಮು ಮತ್ತು ಅಶೋಕ್ ಸರು ತುಂಬ ಸಪೋರ್ಟ್ ಮಾಡಿದ್ರು. ಮತ್ತು ರಾಜಣ್ಣ, ಥ್ಯಾಂಕ್ಸ್ ರಾಜಣ್ಣ. ಯುವಪಿ ತುಂಬ ಸರಿ ನನಗೆ ಈ ಕಡೆ ಇದು ಕಣ್ಣೆಲ್ಲ ಈ ಕಡೆ ಮಾಡ್ತೆ ಕರೆಕ್ಟಾಗಿ ಮಾಡು ಅಂತ ನಾನು ಒಂದು 2-3 ಸರಿ ಬೈದು ಮತ್ತೆ ಮಾಡಿಸ್ಕೊಂಡ್ರು. ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬಂದಿದೆ ಅಂತ ಅಮ್ಮವರೆಲ್ಲ ಫಸ್ಟ್ ಟೈಮ್ ಬೆಂಗಳೂರು ಕರೆಸಿ ಅಮ್ಮವ್ರ ಸಿನಿಮಾ ತೋರಿಸಿದೆ. ತುಂಬ ಖುಷಿ ಆಯಿತು. ಇವಾಗ ಮಾಡ್ತೀವಿ ಸ್ವಲ್ಪ ಇನ್ನೂ ನರ್ವಸ್ ಇದೆ, ಒಳಗಡೆ ಭಯ ಪಡ್ತಿದ್ದೀನಿ. ಮತ್ತು ನಮ್ಮ ರಾಜಲಕ್ಷ್ಮಿ ಎಂಟರ್ಟೈನ್ಮೆಂಟ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಬೇಕು ಸರ್, ಪ್ರೊಡ್ಯೂಸರ್ಸ್ಗೆ. ಈಗ ಥಿಯೇಟರ್ ವಿಸಿಟ್ ನೋಡ್ತಿದ್ದೆ ನರ್ತಿಕೆಯಲ್ಲಿ ದಿನ 50-60 ಜನ ಹೋಗ್ತಿರೋ ಸರ್. ಜನ ತುಂಬ ಚೆನ್ನಾಗಿದೆ ಅಂತಾರೆ ಎಲ್ಲ. ಆಚೆ ಕಡೆ ಬಂದಾಗ ಬೆಳಿಗ್ಗೆ ಶೋ, ಮಧ್ಯಾಹ್ನ 3-4 ಶೋ ನಾನೇ ಹೋಗ್ತಿರೋದು ಥಿಯೇಟ್ರಿಗೆ. 50-60 ಜನ ಕಂಪ್ಲೀಟ್ ಆಗಿ ಬರ್ತಾರೆ, ತುಂಬ ಚೆನ್ನಾಗಿದೆ ಅಂತಾರೆ. ಬಟ್ ಜನ ಯಾವುದೂ ಥಿಯೇಟ್ರಿಗೆ ಬರ್ತಿಲ್ಲ. ಅದು ಸ್ವಲ್ಪ ಎಲ್ಲ ಥಿಯೇಟ್ರಿಗೆ ಬಂದು ನೋಡಿದ್ರು ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ರಿಗೂ ಥ್ಯಾಂಕ್ಸ್. ಎಲ್ಲ ಮಾಧ್ಯಮ ಮಿತ್ರರಿಗೂ ಹಾಗೂ ಪತ್ರಿಕೆಯವರಿಗೂ ಎಲ್ಲರಿಗೂ ನಮಸ್ತೆ. ಬಂದಿರೋಕ್ಕೆ ತುಂಬ ಥ್ಯಾಂಕ್ ಯು. ತೀರಾ ಪ್ರಾಕ್ಟಿಕಲಾಗಿ ಮಾತಾಡೋಣ ಅಂದರೆ ಸಂಭಾವನೆಗೆ ಹೀರೋ ಬಂದು ಹೊಸಬನೇ. ಬಟ್ ಸಿನಿಮಾ ನಾವು ಮಾಡಿದಾಗ ಹೊಸಬ ಇರೋಕ್ಕೆ ಸಡನ್ನಾಗಿ ಜನ ಬರಲ್ಲ ಅನ್ನೋದು ಗೊತ್ತಿದೆ ಎಲ್ಲರಿಗೂ. ಅದು ನಮಗೂ ರಿಯಾಲಿಟಿ ನಮಗೂ ಗೊತ್ತಿದೆ. ಸೊ ಫಸ್ಟ್ ವೀಕಲ್ಲೇ ಎಲ್ಲೂ ಜಾಸ್ತಿ ಇದಾಗಲ್ಲ. ಹೋಗ್ತಾ 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 ಕಲೆಕ್ಷನ್ ವೈಸು ಜನ ಬರೋ ಇನ್ಕ್ರೀಸ್ ರೈಸು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಈಗ ಫಸ್ಟ್ ವೀಕ್ ಆಗಿದೆ, ಜನ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಜನ ಬರಬೇಕು. ನಿಮ್ಮ ಮೂಲಕ ಎಲ್ಲರಿಗೂ ನಮ್ಮ ಸಿನಿಮಾ ಬಗ್ಗೆ ಆಗಲಿ, ಈಗ ನೋಡಿರೋಂಥ ಜನ ಎಲ್ಲ ಒಳ್ಳೆ ಪ್ರಶಂಸೆಗಳು ಸಿಕ್ಕಿದೆ, ಚೆನ್ನಾಗಿ ಮಾತಾಡ್ತಿದ್ದಾರೆ ಸಿನಿಮಾ ಬಗ್ಗೆ. ಸೊ ಇನ್ನೂ ಹೆಚ್ಚಿನ ಜನ ಥಿಯೇಟ್ರಲ್ಲಿ ಬಂದರೆ, ಇನ್ನೂ 40 ಥಿಯೇಟ್ರಲ್ಲಿ ಇದೆ, ಬನ್ನಿ ಸಿನಿಮಾ ನೋಡಿ. ನಿಮ್ಗೆ ಏನು ಅನಿಸುತ್ತೋ ಅನಿಸಿಕೆ ಹೇಳಿ, ಪ್ಲಸ್ ಆರ್ ಮೈನಸ್ ಎನಿಥಿಂಗ್ ಏನಿದ್ರು ತೊಗೊತೀವಿ. ಚೆನ್ನಾಗಿದೆ ಅನ್ನಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅನ್ನಿ. ನಾವು ನೆಕ್ಸ್ಟ್ ಸಿನಿಮಾಗೆ ನಾವು ಅದನ್ನು ಪ್ಲಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಈ ಮೂಲಕ ಕೇಳ್ಕೊಳೋದು ಇಷ್ಟೇ. ಹೊಸಬು ಸಿನಿಮಾ ಎಲ್ಲ ಹೊಸಬ್ರಿಗೂ ಇದ್ದಿದ್ದೆ, ಕಾಮನ್ ಇದೆ, ನಮಗೇನು ಹೊಸ್ತಲ್ಲ, ಇದ್ದಿದ್ದೆ. ಸೊ ಒಂದೊಳ್ಳೆ ಕಂಟೆಂಟು, ಒಂದೊಳ್ಳೆ ಜನ ಸಿನಿಮಾ ಬಗ್ಗೆ ಮಾತಾಡ್ತಿದ್ದಾರೆ ಅಂದಾಗ ಎಲ್ಲೋ ಮಿಸ್ ಆಗ್ತಾ ಇದೆ ಅಂದರೆ ಇಷ್ಟ ಆಗಲ್ಲ. ಅದು ಪ್ರೊಡ್ಯೂಸರ್ ಪಾಯಿಂಟ್ ಆಫ್ ವ್ಯೂಲು ನಮಗೂ ಒಂಥರ ಬೇಜಾರಾಗುತ್ತೆ ಚಿತ್ರತಂಡಕ್ಕೆ. ಸೊ ದಯವಿಟ್ಟು ಇನ್ನೂ ಥಿಯೇಟರ್ಸ್ ನಮ್ಮ ಸಿನಿಮಾ ಇದೆ, ಒಳ್ಳೆ ಟಾಕ್ ಬರ್ತಿದೆ, ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಥಿಯೇಟ್ರಲ್ಲಿ ಬಂದರೆ ಇನ್ನೂ ಥಿಯೇಟ್ರ್ ಇನ್ಕ್ರೀಸ್ ಆಗುತ್ತೆ. ನಮ್ಮ ಪ್ರೊಡಕ್ಷನ್ ಹೌಸ್ಗೂ ಹೆಲ್ಪ್ ಆಗುತ್ತೆ ಅಂತ ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಗುರು ಅಂತ ಥ್ಯಾಂಕ್ ಯು ಸೊ